ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತೈತ್ರಿಯ ಉಪನಿಷತ್ ಶಾಂತಿ ಮಂತ್ರವನ್ನು ನೆನ್ನೆ ನೋಡಿದ್ವಿ. ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಉಪನಿಷತ್ತಿದು. ತೈತ್ರಿಯ ಅಂದರೆ ತಿತ್ರಿ ಮಹರ್ಷಿಗಳು ಕಂಡುಕೊಂಡಿರುವಂತಹ ಮಂತ್ರಗಳನ್ನು ಇಲ್ಲಿ ತೈತ್ರಿಯ ಉಪನಿಷತ್ ಅಂತ ಹೇಳ್ತಾರೆ. ಇನ್ನೊಂದು ಕಥೆ ಇದೆ, ಅದೆಲ್ಲರಿಗೂ ಗೊತ್ತಿರುವಂತಹ ಕಥೆಯೇ. ವೈಶಂಪಾಯನರಿಗೆ ಹಲವಾರು ಶಿಷ್ಯರು, ಅದರಲ್ಲಿ ಯಾಜ್ಞವಲ್ಕ್ಯರೊಬ್ಬರು. ಯಾವುದೋ ಕಾರಣದಿಂದ ಗುರು ಶಿಷ್ಯರಲ್ಲಿ ಸ್ವಲ್ಪ ಗಲಾಟೆ ಆದ್ದರಿಂದ ಕೋಪ ಮಾಡಿಕೊಂಡು ಗುರು ನಂತರ ಕಲ್ತಿದ್ದೆಲ್ಲ ವಾಪಸ್ ಕೊಟ್ಬಿಡು ಅಂತ ಹೇಳಿ ಅವರದನ್ನು ಮಂತ್ರಕ್ಕೆ ಎಲ್ಲ ಗಳಿಸಿದ್ದನ್ನೆಲ್ಲ ಮತ್ತೆ ಕಕ್ಕಿದ್ರು. ವಾಂತಿ ರೂಪವಾಗಿ ಬಂತು ಹಾಗೆ ಅಂತ ಹೇಳ್ತಾರೆ. ಅದನ್ನು ಅಲ್ಲಿರುವಂತಹ ಮಿಕ್ಕ ಶಿಷ್ಯರು ಹಕ್ಕಿಯ ರೂಪದಲ್ಲಿ, ಈಗ ಪಿಜನ್ ಅಂತ ಹೇಳ್ತೀವಿ, ಅದು ಬೇರೆ ಯಾವುದೋ ಪಿಜನ್, ಇಲ್ಲೊಂದು ಪಿಜನ್ ಇದೆ ನಮ್ಮ ಆಶ್ರಮದಲ್ಲಿ ಬರುತ್ತೆ, ಒಂದು ಕಪ್ಪು ಒಂದು ಥರ ಬ್ರೌನ್ ಕಲರ್ ಪಿಜನ್, ಅದು ಆ್ಯಕ್ಚುಲಿ ತಿತ್ರಿ ಆ ಸ್ಪೀಶೀಸ್. ಅದೆಲ್ಲ ತಗೊಂಡು ಮತ್ತು ವೈಶಂಪಾಯನರಿಗೆ ಕೊಟ್ಟರು ಹಾಗೆ ಅಂತ. ಇದು ಸಿಂಬಾಲಿಕ್. ಹೀಗೆಲ್ಲ ವಾಂತಿ ಬಂತು ಅದು ತಿಂದ್ರ ಅಂತಲ್ಲ. ಈಗ ಈ ಸಾಧಾರಣವಾಗಿ ಪಾಠಶಾಲೆಯಲ್ಲಿ ಏನಾಗುತ್ತೆ, ಹಿರಿಯ ಅಥವಾ ಸ್ವಲ್ಪ ಸೀನಿಯರ್ ಇದು ವಿದ್ಯಾರ್ಥಿ ಇದ್ದರೆ ಅವರು ಗುರು ಅವ್ರ ಮೇಲೆ ಯಾವಾಗಲೂ ಗಮನ ಹರಿಸಿರ್ತಾರೆ. ಗುರು ಇಲ್ಲದೇ ಇರೋ ಸಮಯದಲ್ಲಿ ಮಿಕ್ಕ ಶಿಷ್ಯರಿಗೆ ಹೇಳ್ಕೊಡಪ್ಪ ನೀನು ಅಂತ ಹೇಳಿರ್ತಾರೆ. ಅದನ್ನು ಸಿಂಬಾಲಿಕ್ಕಾಗಿ ಈ ಥರ ಪ್ರೆಸೆಂಟ್ ಮಾಡಿದ್ದಾರೆ. ನೀನು ಇಲ್ಲಿ ಮತ್ತು ಬಿಟ್ಟು ಹೋಗ್ಬಿಡು, ನೀನು ಸರಿಗಿಲ್ಲ, ಅದಕ್ಕೆಲ್ಲ ಹೇಳ್ಕೊಟ್ಟು ಹೋಗು ಅಂತ ಹೇಳಿರ್ಬೋದು. ನಾವು ಭಾರತೀಯರಲ್ವ, ನಮಗೆ ಕತೆ ಕಟ್ಟರದಲ್ಲಿ ನಿಸ್ಸೀಮರು ನಾವು. ಸೊ ಅದಕ್ಕೆ ವಾಂತಿ ಬಂತು ಅದಾಯಿತು ಅಂತ ಹೇಳಿ ಕೊನೆಗೆ ಹೀಗೆಲ್ಲ ಮಾಡಿ ಕಟ್ಟಿದ್ವಿ. ಅದಿರಲಿ, ಪರವಾಗಿಲ್ಲ. ಅದಕ್ಕಿಂತ ಮುಖ್ಯವಾಗಿ ತಿತ್ರಿ ಮಹರ್ಷಿಗಳು ಈ ಮಂತ್ರಗಳನ್ನೆಲ್ಲ ಕಂಡುಕೊಂಡಿರೋದ್ರಿಂದ ತೈತ್ರಿಯ ಉಪನಿಷತ್ತು ಆಯಿತು ಹಾಗೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅದನ್ನು ನೋಡ್ತಾ ಬಂದ್ವಿ. ಪ್ರಸಿದ್ಧವಾದ ಶಾಂತಿ ಮಂತ್ರದಲ್ಲಿ ಎಲ್ಲ ವೈದಿಕ ದೇವತೆಗಳಿಗೆ, ವಿಶೇಷವಾಗಿ ಸೂರ್ಯನ ವಿವಿಧ ನಾಮಗಳಿಗೆ, ವಿವಿಧ ಕ್ರಿಯೆಗಳಿಗೆ ಅವನಿಗೆ ನಮಸ್ಕಾರ ಅಂತ ಹೇಳಿ ಆಯಿತು. ಮಿತ್ರ, ವರುಣ, ಅರ್ಯಮ, ಆಮೇಲೆ ಇಂದ್ರ, ಬೃಹಸ್ಪತಿ, ವಿಷ್ಣುರುಕ್ರಮ ಅಂದರೆ ಬೃಹತ್ತಾದ ಕಾಲನ್ನು ಇಟ್ಕೊಂಡಿರುವಂತಹ ವಿಷ್ಣುವಿಗೆ, ತ್ರಿವಿಕ್ರಮ ಆಗಿರುವಂತಹ ವಿಷ್ಣುವಿಗೆ ನಮಸ್ಕಾರ. ನಮಸ್ತೆ ನಮೋ ಬ್ರಹ್ಮಣೆ ಹಿರಣ್ಯಗರ್ಭನಿಗೆ ನಮಸ್ಕಾರ. ವಾಯು ವಿರಾಟಿಗೆ ನಮಸ್ಕಾರ. ನೀನೇ ನಿಜವಾಗಲಿಯೂ ಚೈತನ್ಯ ಭರಿತವಾಗಿರುವಂಥ ಶುದ್ಧ ಚೈತನ್ಯ ಆತ್ಮ, ಎಲ್ಲ ದೇವತೆಗಳೇ. ಅದನ್ನು ಮುಂದೆ ಹೇಳ್ತೀನಿ ಅಂತ ಹೇಳಿ ಅದನ್ನು ಈಗಲೇ ಭವಿಷ್ಯಾಮಿ ಅಂತ ಇದನ್ನು ಭವಾಮಿ ಅಂತ ಮಾಡಿಕೊಂಡು, ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ಋತಂ ಅಂದರೆ ಯಥಾರ್ಥ ಜ್ಞಾನಂ, ಶಾಸ್ತ್ರ ಯಥಾರ್ಥ ಜ್ಞಾನಂ ಮೀಮಾಂಸ ಸಹಿತಯ, ಇಲ್ಲ ಮೀಮಾಂಸ ವಿಚಾರೇಣ. ಸತ್ಯಂ ಅಂದರೆ ತದ್ ಅನುಷ್ಠಾನಂ ಹಾಗೆ ಅಂತ ಅದೆಲ್ಲ ವಿಸ್ತಾರವಾಗಿ ನೆನ್ನೆ ನೋಡಿದ್ವಿ. ಇದು ಮತ್ತೆ ಉಪನಿಷತ್ತಲ್ಲಿ, ಇದೇ ಉಪನಿಷತ್ತಲ್ಲಿ ಬರುತ್ತೆ. ಋತಂಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ಬರುತ್ತೆ. ಅಲ್ಲೂ ಇದೇ ಥರ. ಸೊ ಅಲ್ಲಿ ನೋಡೋ ಅವಶ್ಯಕತೆ ಇರಲ್ಲ, ಇಲ್ಲಿ ನೋಡಿ ಹೇಳಿ ಆಯಿತು. ಬ್ರೇಕ್ಫಾಸ್ಟ್ ಇಲ್ಲ ಅಂತ ಹೇಳಿ ಆಯಿತು ಚೆನ್ನಾಗಿ ಇವತ್ತು ಇಡ್ಲಿ ವಡೆ ಎಲ್ಲ ಆಯಿತು ಅಲ್ವಾ. ಅದೆಲ್ಲ ಆದಮೇಲೆ ಇದು ವೇದ ಹೋಮ ಮಾಡಿಸಿದಾಗೆಲ್ಲ ಏನು ಮಾಡ್ತಾರೆ,
ಈ ರುದ್ರಹೋಮ ಅಲ್ಲ ಆದಾಗ, ವಿಶೇಷವಾಗಿ ರುದ್ರಹೋಮದಲ್ಲಿ ರುದ್ರ ಏಕಾದಶಿನೋ ಮಹಾರುದ್ರನೋ ಆದಾಗ ಹಿಂದಿನ ದಿವಸ ಅಥವಾ ಬೆಳಗ್ಗೆ ಮಹಾನ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಮಹಾನ್ಯಾಸಕ್ಕೆ ಶುರು ಆಗುತ್ತೆ. ಫಸ್ಟು ತಾತ್ಕಾಲಿಕವಾಗಲ್ಲ, ಏನೋ ಒಂದು ಗಣಪತಿ ಪೂಜೆ ಪುಣ್ಯಾಹ ಎಲ್ಲ ಮಾಡಿ ಚಿಕ್ಕ ಸಂಕಲ್ಪವನ್ನು ಮಾಡಿ ಮಹಾನ್ಯಾಸವನ್ನು ಮಾಡಿಸ್ತಾರೆ. ಅದೊಂದು 3/4 ಗಂಟೆ ಬೇಕು. ಆಮೇಲೆ ಎಲ್ಲ ಪುರೋಹಿತರು ನೀವು ಟಿಫನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಲ್ವಾ. ಟಿಫನ್ ಮಾಡ್ಕೊಂಡು ಬಂದರೆ ಇಲ್ಲಿ ಯಜಮಾನನಿಗೆ ಮಹಾಸಂಕಲ್ಪ ಆಗ್ತಾ ಇರುತ್ತೆ. 45 ನಿಮಿಷ ಸಂಕಲ್ಪ. ಆಮೇಲೆ ರುದ್ರಕ್ಕೆ ಅವರೆಲ್ಲ ತಿಂದು ತೇಗಿ ಇಲ್ಲಿ ಬಂದು ಓಂ ನಮೋ ಭಗವತೆ ನಮಸ್ತೆ ರುದ್ರಮನ್ಯ ಅದು ತೇಕೊಂಡು ಹೇಳಬೇಕು. ಅದು ಈಶ್ವರನಿಗೆ ಇಷ್ಟ. ನಾವು ಅದಕ್ಕೆ ಮಧ್ಯದಲ್ಲಿ ಬೇರೆ ಅವ್ರಿಗೆ ಜಗ್ಗು ಕೊಟ್ಟು ನೀರು ಬೇರೆ ಕೊಡೋದು. ಪಾಪ ನೀವು ತೆಗೆದಿದ್ದೀರಾ, ನೀವು ನೀರು ಕುಡಿ ಹಾಗೆ ಅಂತ ಅಲ್ವಾ. ಇದು ಯಾರಿಗೆ ಪ್ರೀತಿ ಆಗುತ್ತೆ? ಇದು ಯೋಚನೆ ಮಾಡಿ. ಋತಂತ್ವ ಸತ್ಯೇನ ಪರಿಶಿಂಚಾಮಿ ಸತ್ಯಂತ್ವರ್ತೇನ ಪರಿಶಿಂಚಾಮಿ. ಯಥಾರ್ಥ ಜ್ಞಾನಂ ಅಂತ ಹೇಳಿದ್ಮೇಲೆ ಈ ಸಂಕಲ್ಪವನ್ನೇ ನಾವೆಲ್ಲ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಬೇಕು. ನಾನು ಅದೇ ಯೋಚನೆ ಮಾಡ್ತೀನಿ, ಮುಂದಿನ ವರ್ಷದಿಂದ ಆಶ್ರಮದಲ್ಲಿ ಸಂಕಲ್ಪ ಕಮ್ಮಿ ಮಾಡೋಣ. ಇಲ್ಲಾಂದರೆ ಇದೆಲ್ಲ ಕಲ್ತ ಮೇಲೂ ನಾವು ಹುಚ್ಚುಚ್ಚಾಗಿ ಇದೇ ಥರ ಮಾಡ್ತಿದ್ರೆ ಮತ್ತೆ ಯಾವಾಗ ಅದು ಶುರು ಮಾಡೋಣ ನಾವು? ಏನೋ ಸರಿ ಉಪನಿಷತ್ತಲ್ಲ ಹೇಳಿದ್ದಾರೆ, ವ್ಯವಹಾರದಲ್ಲಿ ಕಷ್ಟ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅದು ನಾವು ಕಷ್ಟ ಮಾಡ್ಕೊಂಡಿದ್ದೀವಿ, ಅದು ವ್ಯವಹಾರದಲ್ಲಿ ತರಬೇಕು. ದೊಡ್ಡ ದೊಡ್ಡ ಸೋಮಯಾಗಕ್ಕೆ ಸಂಕಲ್ಪ ಇಲ್ಲ. ಮಮೋಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಹಂ ಸೋಮಯಾಗಂ ಯಕ್ಷ್ಯೇ, ಅಷ್ಟೇ ಸಂಕಲ್ಪ. ಎಷ್ಟು ದೊಡ್ಡ ಸೋಮಯಾಗಕ್ಕೆ ಒಂದೇ ಲೈನು. ಇವನು ಮಹಾರುದ್ರಕ್ಕೆ ಅಥವಾ ರುದ್ರೈಕಾದಶಿಗೆ 3/4 ಗಂಟೆ ಸಂಕಲ್ಪ ಮಾಡ್ತಾನೆ. ಆ ತಪ್ಪೆಲ್ಲ ಮಾಡೇ ಇರಲ್ಲ ನಾವು. ಈ ಪುರೋಹಿತರು ಅದೆಲ್ಲ ಬೇರೆ ಹೇಳಿಸ್ತಾರೆ. ನೀನು ಮಧ್ಯಾಹ್ನ ದಿವಾನ್ ಮೇಲೆ ಮಲಗಿದ್ರೆ ಅಥವಾ ಹಾಸಿಗೆ ಮೇಲೆ ಮಲಗಿದ್ರೆ, ಒಗ್ಗದೇ ಇರುವಂಥ ಹಾಸಿಗೆ ಮೇಲೆ ಮಲಗಿದ್ರೆ ಅದೆಲ್ಲ ತಪ್ಪಾಗಿದೆ, ಪ್ರಾಯಶ್ಚಿತ್ತ ಅಂತ. ಯಾತಕ್ಕೆ ಬೇಕಿವೆಲ್ಲ? ಈ ಸಂಕಲ್ಪ ಹೆಸರಲ್ಲಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು. ಇನ್ನು ನೀವು ಧರ್ಮ ಸೂಕ್ಷ್ಮ ಹೇಗಿದೆ ಅಂದರೆ, ಈ ಸಂಕಲ್ಪ ಮಾಡ್ತಾರಲ್ಲ, ಅದೇನು ಹೇಳ್ತಾರೆ, ಗಂಜಿ ಕುಡೀರಿ ಅಂತಾರೆ. ಕೇಳಿದ್ದೀರಾ? ಗಂಜಿ ಕುಡೀರಿ, ರಾಗಿ ಗಂಜಿನೋ ಅಥವಾ ಏನೋ ರವೆ ಗಂಜಿನೋ ಅಂತಾರೆ. ಶಾಸ್ತ್ರದಲ್ಲಿ ಬ್ರಾಹ್ಮಣನಿಗೆ ಗಂಜಿ ಹೇಳಿಲ್ಲ, ಹಾಲು ಹೇಳಿರೋದು. ಗಂಜಿ ಹೇಳಿದ್ರೆ ಕ್ಷತ್ರಿಯನಿಗೆ. ಕ್ಷತ್ರಿಯ ಗಂಜಿ ಕುಡಿಬೇಕು. ಕ್ಷತ್ರಿಯ ಯಾವ ಹೋಮವನ್ನು ಮಾಡ್ತಾನೋ ಅವ್ರಿಗೆ ಅದು ಗಂಜಿ. ಬ್ರಾಹ್ಮಣನಿಗೆ ಬರೀ ಹಾಲು. ಅದು ಸಕ್ಕರೆ ಹಾಕೊಳ್ಳ, ಬೆಲ್ಲ ಹಾಕೊಳ್ಳ, ಮಧುಕ್ಷೀರ ದ್ರಾಕ್ಷ ಮಧುರೀಣ ಅಂತ ಬರುತ್ತವಾಗಲ್ಲ ಅಲ್ವಾ. ಯಾವ ವರ್ಣಗಳಿಗೆ ಯಾವುದು ಮಾಡಬೇಕು ಹಾಗೆ ಅಂತ. ವೈಶ್ಯರಿಗೆ ಲಘು ಉಪಹಾರವನ್ನು ಹೇಳಿದ್ದಾರೆ. ಆ ವರ್ಣದವ್ರಿಗೆ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಈಗ ಅದೆಲ್ಲ ಬೇಡ ಅಂತ ಕೂತಿರ್ತಾರೆ ನಾವೆಲ್ಲರೂ. ಸೊ ಆ ರೀತಿಯಾಗಿ ಸಂಕಲ್ಪವನ್ನು ಕಮ್ಮಿ ಮಾಡಿಕೊಳ್ಬೇಕು. ಒಂದೇ ಸಾಲಲ್ಲಿ ಸರ್ವ ದುರಿತ ಉಪಕ್ಷಯಾರ್ಥಂ ರುದ್ರೈಕಾದಶಿಂ ಹೋಮಾಖ್ಯಂ ಕರ್ಮ ಕರಿಷ್ಯೆ ಮುಗಿದೋಯ್ತು. ಭಗವಂತನ ಗೊತ್ತಿಲ್ವಾ? ನಾವು ವಿಶೇಷವಾಗಿ ಅವನಿಗೆ ಹೇಳಬೇಕಾ? ಅವನು ಹೇಳಿರ್ತಾನೆ, ನೀನು ಆಲ್ರೆಡಿ ಕಮ್ಮಿ ಮಾಡಿದ್ಯಾ, ನಾನು ಅಷ್ಟಕ್ಕೆ ಫಲ ಕೊಡ್ತೀನಿ ಅಂತ. ನಾವು ಅವನಿಗೆ ಭಗವಂತನಿಗೆಲ್ಲ ಹೇಳ್ಕೊಡೋದು, ನೋಡಿ ಇದು ಮಾಡಿದರೆ ಅದನ್ನು ನಿಲ್ಲಿಸು, ಫ್ಯೂಚರಲ್ಲಿ ಇದು ಏನಾದ್ರು ಮಾಡಿದ್ರೆ. ಈ ಕಾಶಿ ಇದಕ್ಕೆಲ್ಲ ಹೋಗ್ತಾರಲ್ಲ, ಅಥವಾ ಪಿಂಡ ಪ್ರದಾನಕ್ಕೆ ಅಥವಾ ತರ್ಪಣಕ್ಕೆಲ್ಲ ಹೋಗ್ತಾರಲ್ಲ, 2.5 ಗಂಟೆ ಕಾಲ ಸಂಕಲ್ಪ ಮಾಡಿಲ್ದೇ ಇರೋದೆಲ್ಲ ಕಾಶಿಲಿ ಹೇಳಿ ಸ್ನಾನ ಮಾಡಿ ಹಾಗೆ ಅಂತ. ಕ್ಷೇತ್ರಕ್ಕೆ ಹೋದ್ರೇ ಪುಣ್ಯ ಅಂತ ಹೇಳಿದ್ಮೇಲೆ ಅಲ್ಲಿ ವಿಶೇಷವಾಗಿ ಸಂಕಲ್ಪ ಏನು ಬಂತು ಯೋಚನೆ ಮಾಡಿ. ಪುರೋಹಿತರಿಗೆಲ್ಲ ಇದು ಒಂದು ರೆಮ್ಯುನರೇಷನ್ ಆಗಬೇಕಲ್ವ, ಆಗಲಿ ಪಾಪ, ಅವರು ಎಲ್ಲ ವೈದಿಕರೇ. ಆದರೆ ಈ ಸಾಧನೆ ವೇದಾಂತಕ್ಕೆಲ್ಲ ಬಂದಮೇಲೆ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೇಕು. ನಿತ್ಯ ನೈಮಿತ್ತಿಕ ಕರ್ಮದ ಮೇಲೆ ನಮಗೆ ಗಮನ ಇದ್ದರೆ ಈ ಸಂಕಲ್ಪದಲ್ಲೆಲ್ಲ ಇಲ್ಲ. ಅದಕ್ಕೆ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ, ವೆರಿ ಇಂಪಾರ್ಟೆಂಟ್ ಅದು. ತನ್ಮಾಮವತು ತದ್ವಾಕ್ತಾರಾಮವತು 2 ಸತಿ ಹೇಳಿ ಶಾಂತಿ 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 ಅಂತ ಹೇಳಿ ಆಯಿತು. ಸೊ ನೆನ್ನೆ ಹೇಳಿದೆ 12ರಿಂದ 13 ಅನುವಾಕ ಅಂತ. ಕೆಲವು ಆಚಾರ್ಯರು ಇದನ್ನು ಈ ಶಾಂತಿ ಮಂತ್ರವನ್ನು ಅನುವಾಕ ಅಂತ ತಗೊಳ್ತಾರೆ, ಕೆಲವರು ತಗೊಳ್ಳಲ್ಲ. ತೊಗೊಂಡ್ರೆ 13 ಆಗುತ್ತೆ, ತಗೊಳ್ಳಿಲ್ಲ ಅಂದರೆ 12 ಆಗುತ್ತೆ. ಇದೆಲ್ಲ ಪರವಾಗಿಲ್ಲ, ಅದೇನು ದೊಡ್ಡ ವಿಚಾರನ. ಅದಕ್ಕೆ ಟೀಕಾಕಾರರು ಬಂದು 12 ಯಾಕೆ ಇಲ್ಲೆಲ್ಲ ಮೀಮಾಂಸಾ ಅಪ್ಲೈ ಮಾಡಬಾರ್ದು. 12 ಅಲ್ಲ 13 ಅಲ್ಲ ಯಾಕೆ ಅಂತ, ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ಮೊದಲನೇ ಅನುವಾಕ ಇನ್ನು ಅದನ್ನು ನೆನ್ನೆ ಹೇಳಿಕೊಡ್ರಿ ಅಲ್ವಾ. ಶೀಕ್ಷಾಂ ವ್ಯಾಖ್ಯಾಸ್ಯಾಮ ಅಂತ ನೋಡಿದ್ವಿ. ಅಂದರೆ ಉಚ್ಚಾರಣ ಕ್ರಮವನ್ನು ಇಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮಂತ್ರವನ್ನು ಹೇಗೆ ಉಚ್ಚಾರಣ ಮಾಡೋದು, ಉಚ್ಚಾರಣ ಮಾಡೋದಕ್ಕೆ 6 ರೀತಿ ತೋರಿಸ್ತಾ ಇದ್ದಾರೆ. 6 ಸರಳವಾದ ರೀತಿ. ವರ್ಣ ಅಂದರೆ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಉಚ್ಚಾರ ಮಾಡಬೇಕು. ವರ್ಣ ಅಂದರೆ ಅಕ್ಷರಗಳು, ಸಂಸ್ಕೃತದ ಅಕ್ಷರಗಳು.
ಮತ್ತು ಇದು ನಿಮಗೆಲ್ಲರಿಗೂ ಪರಿಚಯ ಆಗಿದೆ. ನಾವು ಶಾಲೆಯಲ್ಲೆಲ್ಲ ಇದ್ದಾಗ ಇದರಲ್ಲಿ ಏನೋ ಒಂದು ಸ್ಟಡಿ ಗ್ರೂಪ್ ಅಂತೆಲ್ಲ ಮಾಡಿ ಒಂದು ಕಥೆಯನ್ನು ಓದಿಸೋರು, ಒಂದು ಕಾಂಪಿಟೇಷನ್ ಅಂತ ಮಾಡೋರು. ಆ ಒಂದು ಅರ್ಧ ಗಂಟೆ 15 ನಿಮಿಷ 20 ನಿಮಿಷ ಇರೋದು ಒಂದು ಸ್ಟೋರಿಯನ್ನು, ಒಂದು ಕಥೆಯನ್ನು ಕೊಟ್ಟು ಒಂದು 10-15 ಜನ ಎಲ್ಲ ಇದ್ದು ನೀವು ಓದಿ ಅಂತ ಹೇಳೋರು. ಇವಾಗ ಓದಿದಾಗ ಏನಾಗುತ್ತೆ, ಆ ಒಂದು ಕಥೆ, ಅದು ಕಥೆಯಲ್ಲಿ ಅಟ್ಟಿಸ್ಕೊಂಡು ಹೋಗೋದು ಒಂದು ಕಥೆ ಇರುತ್ತೆ. ಹುಲಿ ಒಂದು ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ, ಅದನ್ನು ಕಥೆ ಮೂಲಕ ಹೇಳಬೇಕು. ಅಥವಾ ಆಮೇಲೆ ಮನೆಗೆ ಹೋದ್ಮೇಲೆ ಹೋಮ್ವರ್ಕ್ ಮಾಡಿರಲ್ಲ, ಏನೋ ಒಂದು ಈ ಥರ ಕಥೆ ಅಂದ್ಕೊಳ್ಳಿ. ಇವಾಗ ಹುಲಿ ಅಟ್ಟಿಸ್ಕೊಂಡು ಬರ್ತಿದೆ ಅಂತ ಹೇಳಿದಾಗ ಅಲ್ಲಿ ಆ ಸೆಂಟೆನ್ಸಸ್ ಎಲ್ಲ ಹೇಗಿರುತ್ತೆ ಅಂದರೆ, ಅಲ್ಲಿ ಒತ್ತು ಕೊಡಬೇಕು, ಭಯ ಬರುವಂತಹ ಎನ್ಯಾಕ್ಟ್ ಮಾಡಬೇಕು, ತೋರಿಸ್ಬೇಕು. ಆ ರೀತಿಯಲ್ಲಿ ಮಾತಲ್ಲಿ ಹೇಳ್ತಿದ್ರು ಅದೇ ರೀತಿಯಾಗಿ ಹೇಳಬೇಕು. ಇವಾಗ ಯಾರಿಗೂ ಏನೋ ಒಬ್ರಿಗೆ ಆಗೋಯ್ತಪ್ಪ, ಯಾರೋ ಒಬ್ರಿಗೇನೋ ಆರೋಗ್ಯ ಸರಿ ಹೋಯಿತು, ನಿನ್ನೆವರೆಗೂ ಚೆನ್ನಾಗಿದ್ರು, ನಾನು ನ್ಯೂಸ್ ಬರುತ್ತೆ ಅವ್ರಿಗೆ ಹಾಗಾಯ್ತಂತೆ ಅಂತ. ಇವಾಗ ವೇದಾಂತೆಲ್ಲ ತರಬಾರ್ದು. ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಿದೀರ್ ಮುನಿರುಚ್ಯತೆ ಬರಬಾರ್ದು. ಇವಾಗ ಇದು ವೇದಪೂರ್ವ ಭಾಗ ಅಲ್ವಾ, ಸಂಸಾರ, ಅದಕ್ಕೆ ಸಂಸಾರದ ಥರನೇ ಮಾತಾಡಬೇಕು. ಸ್ವಾಮೀಜಿ ಅವ್ರಿಗೆ ಹಾಗಾಯ್ತಂತೆ, ನೆನ್ನೆ ನೋಡಿ ಅಷ್ಟು ಚೆನ್ನಾಗಿದ್ರು, ಇವತ್ತು ಸಡನ್ನಾಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಹೌದಾ, ಇರಲಿ ಬಿಡಪ್ಪ, ಏನೋ ದೇಹ ಬಂತು ಹೋಗುತ್ತೆ, ಇದೆಲ್ಲ ಆಗುತ್ತೆ, ಹೀಗಾಗಿದೆ. ಹೌದಾ, ಅಯ್ಯೋ ಏನಾಯ್ತು ಅವ್ರಿಗೆ, ಇದೇನೋ ಇದು ಇಲ್ಲಿಗೆ ಉಪಯೋಗಿಸ್ಬೇಕು. ಆ ಕಾಂಟೆಕ್ಸ್ಟಿಗೆ ಸರಿಯಾಗಿ ಮಾತ್ರ ಬಲಂ ಸ್ಟ್ರೆಸ್ ಕೊಡಬೇಕು ಅಂತ ಹೇಳ್ತಾರೆ. ಸ್ವರಗಳು ಇನ್ನೊಂದು ಬರ್ಕೊಳ್ಬಿಡಿ, ಆಮೇಲೆ ಹೇಳ್ತೀನಿ. ಸುಮ್ಮನೆ ಈ ರೀತಿಯಾಗಿ ಆ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರಲ್ವ, ಸ್ಟೋರಿ ಟೆಲ್ಲಿಂಗಲ್ಲಿ ಇವಾಗೊಂದು ಪ್ರೀತಿಯ ಒಂದು ಕಥೆ ಇದೆ ಅಂತ ಅಂದ್ಕೊಳ್ಳಿ. ಒಬ್ಬ ಹುಡುಗನಿಗೆ ಹುಡುಗಿ ಮೇಲೆ ಇಷ್ಟ ಇರುತ್ತೆ, ಅದನ್ನು ಅವನು ಚೆನ್ನಾಗಿ ಅದು ಎಕ್ಸ್ಪ್ರೆಸ್ ಮಾಡಬೇಕಲ್ಲ ಅವನ ಪ್ರೀತಿನೇ. ಅಯ್ಯೋ ಬಾಮ್ಮ ನೀನು ತಗೋ ಈ ರೋಸು ಅಂತಂದರೆ ಹೇಗಿರುತ್ತೆ ನೋಡು, ಕಷ್ಟಪಟ್ಟು ನಾ ರೋಸ್ ತಂದಿದ್ದೀನಿ ನಿನಗೆ, ದಯವಿಟ್ಟು ಸ್ವೀಕರಿಸ್ತೀಯಾ ಅಂತ ಹೇಳೋದು ಹೇಗಿದೆ ಅಲ್ವಾ. ಅದೆಲ್ಲ ಅವನ ಭಾವ ತೋರಿಸ್ಬೇಕು, ಅದನ್ನೇ ಇಲ್ಲಿ ಹೇಳ್ತಾರೆ. ಇದು ನಿಮಗೆ ಗೊತ್ತಿದೆ, ವೇದ ಮಂತ್ರದಲ್ಲೂ ಅದನ್ನೇ ಫಾಲೋ ಮಾಡಬೇಕಷ್ಟೆ. ಸ್ವರ ಅಂದರೆ ಅಕ್ಷರಗಳನ್ನು ಬಾಯಲ್ಲಿ, ಈ ಮುಖದಲ್ಲಿ ಎಲ್ಲ 48 50 51 ಅಕ್ಷರಗಳು ಇದೆಯಂತೆ. ಅದನ್ನು ಉಚ್ಚಾರ ಮಾಡುವಂತಹ ಕ್ರಮ ನೀವು ಕೇಳಿರ್ತೀರ. ಕಂಠ, ತಾಳು, ಮೂರ್ಧನ್ಯ ಅದೆಲ್ಲ ಕೇಳಿರ್ತಿಲ್ಲ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಇವಾಗ ನೋಡಿ, ಪಪ್ಪ ಬ ಭಮ ಅಂದರೆ ಎಲ್ಲ ತುಟಿಗಳು ಅಲ್ವಾ, ಎಲ್ಲ ತುಟಿಗಳ ಇದು ಅವಶ್ಯಕತೆ. ಇವಾಗ ಖ ಖ ಘ ಘ ಜ್ಞ ಹೇಳಬೇಕು ಅಂತಂದರೆ ಎಲ್ಲ ಏನಾಗುತ್ತೆ, ಕಂಠ. ಛ ಛ ಝ ಝ ಜ್ಞ ಎಲ್ಲ ಮೇಲ್ಗಡೆ ರೂಫ್, ಹಾಗೆ ಹೇಳಬೇಕು. ಅದೇ ದಂತದ ತುದಿ ಹೇಳ್ತಾರೆ, ದಂತದ ಮೇಲೆ ಹೇಳ್ತಾರೆ, ಅದಕ್ಕೆ ಸ್ವರ ಅಂತ. ಆ ಸ್ವರವನ್ನು ಮುಖದಲ್ಲಿಯೇ ಎಲ್ಲ ಉಚ್ಚಾರಣ ಕ್ರಮ. ನೀವು ಭಾರತ ಅನ್ನೋದಕ್ಕೂ ಭಾರತ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವ. ಮಂತ್ರಗಳೇ ಅರ್ಥಗಳೇ ಬೇರೆ ಆಗೋಗುತ್ತೆ. ವೇದ ಅದಕ್ಕೂ ವೇದ ಅನ್ನೋಕ್ಕೂ ಸರಿಗಿದೆ, ಹೇಗಿದೆ ಎಷ್ಟು ವ್ಯತ್ಯಾಸ. ವೇದ ಅಂದರೆ ತಿಳಿಯೋದು, ವೇದ ಅಂದರೆ ಕೊಲೆ ಮಾಡೋದು ಅಂತ ಅರ್ಥ. ಒಂದು ಮಹಾಪ್ರಾಣ ಅಲ್ಪಪ್ರಾಣ ಹಾಕಿದ್ರೆ ಎಷ್ಟು ದೋಷ ಬರುತ್ತೆ ಅಲ್ವಾ. ಆ ರೀತಿ ಈ ಸ್ವರ ಅಂದರೆ ಒಂದು ಅಕ್ಷರವನ್ನು ಸರಿಯಾದ ಕ್ರಮದಲ್ಲಿ ಉಚ್ಚಾರ ಮಾಡುವಂತಹ ಒಂದು ಸ್ಥಿತಿ. ಇವಾಗ ಬಾಲಮುರಳಿ ಕೃಷ್ಣನ ಸಂಗೀತ ನೀವು ಕೇಳಿದರೆ ಅವರೊಬ್ಬರೇ ನಿಜವಾದ ಸಂಗೀತರು, ಬೇರೆ ಯಾರೂ ಅಲ್ಲ, ಆಯಿತಾ. ಅವರೊಬ್ಬರೇ ತ್ಯಾಗರಾಜರ ಪರಂಪರೆ ಅವರು. ಮಿಕ್ಕಿದ್ದು ಅವರೆಲ್ಲ ಇರ್ಬೋದು, MS ಸುಬ್ಬಲಕ್ಷ್ಮಿ, ಯೇಸುದಾಸ್ ಎಲ್ಲ ಇರ್ಬೋದಪ್ಪ, ಆದರೆ ನನಗಿಷ್ಟ ಬಾಲಮುರಳಿ ಒಬ್ಬರೇ. ಎಲ್ಲದಲ್ಲೂ ಒಂದು ಟಾಪ್ ಪೀಪಲ್ನ ಇಟ್ಕೊಂಡಿದ್ದೀನಿ. ಬಾಲಮುರಳಿ ಥರ ಮತ್ತೆ ಯಾರೂ ಬರೋದಿಲ್ಲ. ಇವಾಗ ಅವ್ರದ್ದು ಸಾಮಜ ವರಗಮನ ನೀವು ಕೇಳಿಬಿಟ್ರೆ 12-13 ರೀತಿಯಾಗಿ ಅವ್ರು ಹೇಳ್ತಾರೆ. ನಾನಿವಾಗ ಹೇಳಲ್ಲ, ಮತ್ತವ್ರು ಬರ್ತಾರೆ ಅಂತ, ಅದಕ್ಕೋಸ್ಕರ. ಅದು ಸಾಮಜ ವರಗಮ, ಸಾ ಅನ್ನೋದೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ನಮಗದು ಹೇಳಕ್ಕೆ ಬರಲ್ಲ, ಹೇಳಿದ್ರೆ ನೀವು ನಗ್ತೀರಾ. ಅದಕ್ಕೋಸ್ಕರ ಆ ಸಾ ಅನ್ನುವಂಥ ಪದ 12 ರೀತಿಯಾಗಿ ಹೇಳ್ತಾರೆ. ಆ ರೀತಿಯಾಗಿ ಒಂದು ಈ ಸ್ವರದ ಜೊತೆಗೆ ಹೇಳೋದಕ್ಕೆ ಸ್ವರ, ಅದು ಟೋನು. ಸಾಮಜ ವರಗಮನ ಅಂತ ಹೇಳ್ತಾರೆ, ಸಾಮಜ ವರಗಮನ ಅಂತಾರೆ. ಅದೆಲ್ಲ ಹಾಗೆ ನೀವು ಅದನ್ನು ಬೇಕಂದ್ರೆ ಕೇಳಿ ಯೂಟ್ಯೂಬಲ್ಲಿ. ಆಮೇಲೆ ಇದಕ್ಕೆ ಸ್ವರ ಅಂತ ಹೆಸರು. ಪ್ರತಿಯೊಂದು ಅಕ್ಷರಕ್ಕೂ ಮೇಲ್ಗಡೆ ಅನುಸ್ವರ ಚುಕ್ಕೆ ಹಾಕಿಬಿಟ್ರೆ ಏನಾಗುತ್ತೆ, ಮಂತ್ರ ಆಗೋಗುತ್ತೆ. ಸ್ವರ ಅನ್ನೋದು ಮಂತ್ರ. ಅದು ಆ ಇರೋದನ್ನು ಮೇಲ್ಗಡೆ ಚುಕ್ಕೆ ಹಾಕಿದರೆ ಅಮ್ಮ ಆಯಿತು. ಅಂ, ಆಂ, ಇಂ, ಈಂ, ರುಂ, ರುಂ, ಏಮಿಲ್ಲ, ಏಂ, ಐಂ, ಓಂ, ಔಂ, ಅಮ್ಮಹ, ಖಂ, ಖಂ. ಇದನ್ನೇ ಹೇಳ್ತಾರೆ. ಇಷ್ಟೇ ಮಾಡಿಸೋದು ಈ ಕುಂಡಲಿನಿ ಯೋಗದಲ್ಲ. ಅದಕ್ಕೆ 3,000 ರೂಪಾಯಿ ತಗೊಳ್ತಾರೆ. ನಾನು ಫ್ರೀಯಾಗಿ ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನೀವು ಇದನ್ನೇ ಈ ವರ್ಣಾಕ್ಷರಗಳನ್ನೇ ಅನುಸ್ವಾರ ಹಾಕಿ ದಿನ ಬೆಳಗ್ಗೆ ಎದ್ದು ಸುಮ್ಮನೆ
ಅಮ್ ಆಮ್ ಅದು ಅನ್ನುವಂಥ ನಾದದ ಜೊತೆಗೆ ಒಂದು 5-10 ನಿಮಿಷ ಮಾಡಿ. ನಿಮಗೆ ಗೊತ್ತಿಲ್ಲದೇ ನಾಡಿಗಳೆಲ್ಲ ವೈಬ್ರೇಟ್ ಆಗುತ್ತೆ, ಶುದ್ಧಿ ಆಗುತ್ತೆ. ಇದು ಮಂತ್ರಶಾಸ್ತ್ರ. ಈ ಪ್ರತಿಯೊಂದು ಸ್ವರಕ್ಕೂ ಒಂದು ದೇವತೆ, ಒಂದು ಋಷಿ ಇದ್ದಾರೆ. ನೀವು ಸುಮ್ಮನೆ ಆ ಅಂದರೆ ಏನೂ ಆಗಲ್ಲ, ಅದು ಮಂಡಿರೋಗ ಅನ್ಬೋದು ನೀವು, ಆಯಿತಾ. ಆದರೆ ಅಂತೀರಲ್ವಾ, ಅದೊಂದೊಂದು ಮಂತ್ರ. ಅನ್ನುವಂತಹ ಅಕ್ಷರಕ್ಕೆ ಒಂದು ದೇವತೆ ಇದೆ, ಅಮೃತಾಕ್ಷಿ ಅಂತ ಒಂದು ದೇವತೆ, ಅದಕ್ಕೊಂದು ಋಷಿ ಇದೆ. ಹಾಗೆ ಎಲ್ಲವರೆಗೂ ಇದೆ, ಅದು ಸ್ವರ. ಏನಾಯಿತು, ವರ್ಣ, ಸಾರಿ. ಮತ್ತು ಸ್ವರ ಅಂದರೆ ಹೇಳುವಂತಹ ಕ್ರಮ. ಅದಕ್ಕೆ ವೇದದಲ್ಲಿ ನಿಮಗೆ ಗೊತ್ತು, ಉದಾತ್ತ, ಅನುದಾತ್ತ, ಸ್ವರಿತ, ದೀರ್ಘಸ್ವರಿತ. ಉಚ್ಚೈರುದಾತ್ತ, ನೀಚೈರನುದಾತ್ತ. ಅದು ಹಾರಿಸಾಂಟಲ್ ಕೋಡ್ಗಳೆಲ್ಲ ಹಾಕಿರ್ತಾರೆ, ಮಾರ್ಕ್ಸ್, ವರ್ಟಿಕಲ್, 2 ವರ್ಟಿಕಲ್ ಲೈನ್ಸ್. ಅಹಂ ರುದ್ರೇಭಿರ್ವಸುಭಿಶ್ಚರ. ಇವಾಗ ನೋಡಿ, ಎಲ್ಲ ಭಾ ಮಹಾಪ್ರಾಣ ಬಂತ. ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತ ಹೇಳಿದ್ರೆ ಹೇಗಿದೆ, ಕರ್ಕಶವಾಗಿದೆ ಕೇಳೋಕ್ಕೆ. ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈ. ಇವಾಗ ದೇವೈ ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಕೋಡುಗಳು ಅಲ್ವಾ. ಅದಕ್ಕಿಲ್ಲಿ ಏನು ಹೇಳ್ತಾರೆ, ಸ್ವರ. ಉದಾತ್ತ, ಅನುದಾತ್ತ, ಸ್ವರಿತ, ದೀರ್ಘಸ್ವರಿತ ಅಂತ ಒಂದು ಕ್ರಮ ಬೇರೆ ಇದೆ. 2 ಇರಲಿ, ಪರವಾಗಿಲ್ಲ. ಆಮೇಲೆ ಮಾತ್ರಾಬಲಂ. ಮಾತ್ರ ಅಂದರೆ ಒಂದು ಅಕ್ಷರವನ್ನು ಎಷ್ಟು ಕಾಲ ಹೇಳ್ಬೋದು ಅಂತ. ಒಂದು ಅಕ್ಷರ 1 ಯೂನಿಟ್ ಅಂತ, 1 ಸೆಕೆಂಡ್ಗೆ 1 ಅಕ್ಷರ ಅಂತ. ಇವಾಗ ಇದೇ ದೇವಿ ಸೂಕ್ತದಲ್ಲೇ ಅಹಂ ರುದ್ರೇಭಿರ್ವಸುಶ್ಚರಾಂ ಯಹಮಾದಿತ್ಯೈರುತ ವಿಶ್ವದೇವೈ ಅಹಂ ಮಿತ್ರ ವರುಣಾಹಂ ದುಷ್ಟ. ಆಮೇಲೆ ಇವಾಗ ಸುಪ್ರಾವ್ಯೇ ಯಜಮಾನ ಯಸುನ್ವತೆ ತಾನೆ. ಇವಾಗ ಇಲ್ಲಿ ಹ್ರಸ್ವ, ದೀರ್ಘ, ಪ್ಲುತ ಅಂತ ಇದೆ. ಇವಾಗ ಎಲ್ಲೆಲ್ಲ ಪ್ಲುತ. ಅದು ಆ ರೀತಿಯಾಗಿ ಬರೋದನ್ನೆಲ್ಲ ಮಾತ್ರ ಅನ್ನೋದಕ್ಕೆ ಒಂದು ಅಕ್ಷರವನ್ನು ಎಷ್ಟು ನಿಮಿಷಗಳ ಕಾಲ ಹೇಳೋದು ಅಂತ. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್. ಹ್ರಸ್ವ, ದೀರ್ಘ, ಪ್ಲುತ. ಬಲಂ ಅಂದರೆ ಸ್ಟ್ರೆಂತ್, ಎಲ್ಲಿ ಒತ್ತು ಕೊಡಬೇಕು. ಭಾಗ ವ್ಯತ್ಯಾಸ ಇದೆಯಲ್ವ, ಅದು. ನಮ್ಮ ಹೆಸರುಗಳನ್ನೇ ಸರಿಯಾಗಿ ಒತ್ತಕ್ಷರ ಇಲ್ಲದೆ ಹೇಳಿದ್ರೆ ಹೇಗಾಗುತ್ತೆ ಹೆಸರುಗಳು ಅಲ್ವಾ, ಯೋಚನೆ ಮಾಡಿ. ವಿಶ್ವನಾಥ್ ಅಂದ್ಬಿಟ್ರೆ ವಿಶ್ವನಾಥ ಅದು. ಇವಾಗ ಸುಭದ್ರ, ಹೇಳಬೇಕು. ಸುಭದ್ರ ಹೇಳಿದ್ರೆ ಯಾವುದನ್ನು ಧರಿಸುತ್ತೋ ಸುಷ್ಟು ಭದ್ರಯತಿ ಸುಭದ್ರ ಅಂತ. ಮಂಗಳವನ್ನು ಧರಿಸುವುದು ಸುಭದ್ರ ಅಂತ. ಇವಾಗ ಇಲ್ಲಿ ಹೇಳಿಲ್ಲ ಅಂದರೆ ಸುಭದ್ರ ಹೇಳಿದ್ರೆ ಏನಾಗುತ್ತೆ, ಸರಿ ಬರಲ್ಲ. ಆ ರೀತಿಗೆ ಪ್ರತಿಯೊಂದು ಹೆಸರಲ್ಲೂ ನಮಗೆ ಅಷ್ಟೇ ಚೆನ್ನಾಗಿ ಬಲಂ. ಆಮೇಲೆ ಸಾಮ ಅಂದರೆ ಒಂದೇ ಪಿಚ್ಚಲ್ಲಿರಬೇಕು. 6 ಗಂಟೆಗೆ ನೀವು ವೇದ ಪಾರಾಯಣ ಶುರು ಮಾಡಿದ್ರೆ 8 ಗಂಟೆಗೆ ಮುಗಿಸಿದ್ರೆ ಒಂದೇ ಪಿಚ್ ಇರಬೇಕು. 6 ಗಂಟೆಗೆ ಭಗವದ್ಗೀತಾವನ್ನು ನೀವು ಹೇಳಿದ್ರೆ 8 ಗಂಟೆಗೆ ಅದು ಮುಗಿಯೋ ಥರ ಇದೆ, ಕೊನೆಗೂ ಹಾಗೇ ಇರಬೇಕು. ಇವಾಗ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ವೇದ ಪಾರಾಯಣ ಇದು ಏನೋ ಮಾಡಿದ್ವಿ, ಗೀತಾ ಪಾರಾಯಣ ಮಾಡಿದ್ವಿ. ವಿಷ್ಣು ಸಹಸ್ರನಾಮ ಹೇಳಿ ಗೀತಾ ಪಾರಾಯಣ ಮಾಡಿದ್ವಿ. ಎಲ್ಲರಿಗೂ ಏನು ಹುಮ್ಮಸ್ಸು, ರೂಫೆಲ್ಲ ಹೊಡಾಯ್ತು. ವಿಷ್ಣು ಸಹಸ್ರನಾಮ ಹೇಳಿದಾಗ ರೂಫ್ ಎಲ್ಲ ಸೀಳ್ಬಿಡ್ತು, ಅಷ್ಟು ಜೋರಾಗಿ ಹೇಳಿದ್ವಿ. 18ನೇ ಅಧ್ಯಾಯ ಆಗೋಷ್ಟಲ್ಲಿ ಅದು ಶನ್ನೋ ಮಿತ್ರ ಪ್ರಾಗಮನ ವಾಯು ಒಳಗಡೆ, ಅಧೋಗಮನ ವಾಯು ಹೊರಗಡೆ, ಬರೀ ಉಸಿರು ಮಾತ್ರ ಬರ್ತಾಯಿದೆ ಅಷ್ಟೇ, ಏನಿಲ್ಲ, ಸುಸ್ತಾಗೋಯ್ತು. ಹಾಗಿರಬಾರ್ದು. ಸಾಮಹ ಅಂತಂದರೆ ಒಂದೇ ಮಾಡ್ಯುಲೇಷನ್. ಅದಕ್ಕೆ ಯಾವುದೇ ಮಂತ್ರ ಆಗಲಿ ಶ್ಲೋಕ ಆಗಲಿ ಶುರುಲಿ ಹೇಗೆ ಶುರು ಮಾಡ್ತೀವೋ ಹಾಗೆ ಇಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಎಲ್ಲ ಮಾಡ್ತಾರೆ. ನೀವು ರಾಜಕಾರಣಿಗಳ ಭಾಷಣ ಕೇಳಬೇಕು, ಇಲ್ಲಿ ಪಾರಾಯಣ ಕೇಳಬೇಕು, ಎರಡೂ ಒಂದೇ ಥರ ಇರುತ್ತೆ, ಅದರಲ್ಲಿ ವ್ಯತ್ಯಾಸವೇ ಇಲ್ಲ. ಅದು ಎಸ್ಪೆಷಲಿ ತಮಿಳ್ನಾಡಲ್ಲಿ ಪಾರಾಯಣ ಆಗ್ತಿರೋದ್ರಿಂದ ನಮ್ಮ ಇಲ್ಲಿ DMK ಎಲ್ಲ ಹೇಗೆ ಹೇಳ್ತಾರೋ ಹಾಗೆ ಇಲ್ಲೂ ಹಾಗೆ ಇರುತ್ತೆ. ಪಾಪ ಅವ್ರಿಗೂ ಬೇಜಾರಾಗುತ್ತೆ. ಎಷ್ಟು 1 ವರ್ಷಕ್ಕೆ ಅಂದ್ಕೊಂಬಿಟ್ಟಿದ್ದೀವಿ ಸಂಕಲ್ಪ ಸಾವಿರ ಮಾಡಬೇಕು. ಒಂದೊಂದ್ಸತಿ ಮೂಡ್ ಚೆನ್ನಾಗಿದ್ದಾಗ ಅವ್ರಿಗೆ ತಾರಾಬಲ ಚೆನ್ನಾಗಿದ್ದಾಗ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಒಂದೊಂದ್ಸತಿ ಹೇಗೆ ಕೇಳೋಕ್ಕೆ ಅಮ್ಮನವರೇ ಬರಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದೊಂದು ದಿವಸ ಬಂದು ಕೂತ್ಬಿಟ್ಟಿರ್ತಾಳೆ, ಹಾಗೆಲ್ಲ ಹೇಳ್ತಾರೆ. ಏನು ಮಾಡೋದು? ಸಾಮ ಸಂತಾನ ಸಾಮ. ಈ ಕೆಲವು ವರ್ಷಗಳ ಹಿಂದೆ ಅಷ್ಟೋತ್ತರ ಶತನಾಮಾವಳಿ ಮಾಡ್ತೇವೆ, ದೇವರುಗಳ ಅಷ್ಟೋತ್ತರ ಶತನಾಮಾವಳಿ ಮಾಡಬೇಕಲ್ಲ. ಇವಾಗ ಶಿವಾಯ ನಮಃ, ಪರಮೇಶ್ವರಾಯ ನಮಃ 100 ಆಗಿದ ತಕ್ಷಣ ಏನು ಮಾಡ್ತಾರೆ, ಎಲ್ಲರೂ ಕಿರ್ಚ್ಕೊಂಬಿಡೋದು.
ನೀವು ನೋಡಿದ್ದೀರಾ? 100ನೇ ಶ್ಲೋಕ, 100ನೇದು ಹೇಳಿಪ್ಪ. ಇದು ಯಾವುದೋ ನಾಮ ಶಿವಂದು 100ನೇದಾಗಿದ ತಕ್ಷಣ ಶಿವಾಯ ನಮಃ. ಯಾರಿಗೆ? ಲಾಸ್ಟ್ ಕೊನೆ ಏನು ದೇವ್ರಿಗೆ ಸಾಕು ಅಂತ ನಿಲ್ಲಿಸಿದೀವ. ಅದು ಎಲ್ಲಿಂದ ಬಂತು ಸಂಪ್ರದಾಯ ಗೊತ್ತಿಲ್ಲ, ಜೋರಾಗಿ ಹೇಳೋದು. ಈ ಕೆಲವು ಆಧ್ಯಾತ್ಮ ಸಂಸ್ಥೆಗಳು ಹೀಗೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಅದನ್ನು ನಾವು ನೋಡ್ಕೊಂಡು ಕಲ್ತುಬಿಟ್ಟಿರ್ತೀವಿ. ಜೋರಾಗಿ ಹೇಳಿ ಅಂತ. ಇಲ್ಲಿವರೆಗೂ ಮಲಗಿದ್ರಿ, ಇವಾಗ ಎದ್ದೇಳಿ ಜೋರಾಗಿ ಹೇಳ್ತಿದ್ದೀವಿ ಅಂತ ಅವ್ರಿಗ, ಅಥವಾ ದೇವತೆ ನೀನು ಮುಗಿಸ್ತಾ ಇದ್ದೀವಿ ಅಂತನಾ, ಅಥವಾ ಅಡುಗೆಯವ್ರಿಗೆ ನೈವೇದ್ಯ ಬರ್ತಾ ಇದೆ ಅಂತನಾ, ಇದು ಯಾರಿಗೆ ಗೊತ್ತಿಲ್ಲ. ಒಂದೇ ಪಿಚ್ ಸಾಮ ಅದು ಹೇಳುವಂತಹ ಒಂದು ಪಿಚ್ಚಲ್ಲಿರಬೇಕು. ಅದಕ್ಕೆ ಒಂದು ರೂಲ್ ಇದೆ. ನಾನು ಪ್ರತಿಯೊಂದಕ್ಕೂ ಒಂದು ಶ್ಲೋಕ ಇದೆ ಹೇಳ್ತಾ ಇಲ್ಲ, ಯಾಕಂದರೆ ತುಂಬ ದೀರ್ಘ ಆಗುತ್ತೆ, ಮತ್ತು ನಾವು ಅಭ್ಯಾಸ ಮಾಡೋದ್ರಿಂದ ಹೇಳಿಯೂ ಅದರಿಂದ ಅವಶ್ಯಕತೆ ಇಲ್ಲ. ಏನು ಹೇಳ್ತಾರೆ ಅಂದರೆ, ಅಭ್ಯಾಸ ಮಾಡುವಂತಹ ಸಮಯದಲ್ಲಿ, ಸಾಮಕ್ಕೆ ಹೇಳ್ತಾ ಇದ್ದೀನಿ, ಅಭ್ಯಾಸ ಮಾಡುವಂತಹ ಸಮಯದಲ್ಲಿ ಮಂತ್ರವನ್ನು ಕಂಠಸ್ಥ ಮಾಡ್ಕೊಂಡ್ಮೇಲೆ ಅದು ವೃತ್ತಿಯಲ್ಲಿಯೇ ಇರಬೇಕು, ಮೇಧಾಶಕ್ತಿಯಲ್ಲಿ ಇರಬೇಕು ಅಂದರೆ ಬೇಗ ಬೇಗ ಹೇಳಬೇಕಂತೆ. ಅಭ್ಯಾಸಾರ್ಥೇ ಧೃತಂ ವೃತ್ತಿಂ, ಅಭ್ಯಾಸಾರ್ಥೇ ಧೃತಂ ವೃತ್ತಿಂ, ವೃತ್ತಿಂ ಅಂದರೆ ಮಂತ್ರ ಅಂತ ಇಲ್ಲಿ. ಪ್ರಯೋಗಾರ್ಥೇತು ಮಧ್ಯಮಂ, ಹೋಮ ಮಾಡುವಂತಹ ಸಮಯದಲ್ಲಿ, ಪೂಜೆ ಮಾಡುವಂತಹ ಸಮಯದಲ್ಲಿ, ರುದ್ರಾಭಿಷೇಕ ಮಾಡುವಂತಹ ಸಮಯದಲ್ಲಿ ರುದ್ರವನ್ನೆಲ್ಲ ಮಧ್ಯಮ ಸ್ವರದಲ್ಲಿ ಹೇಳಬೇಕಂತೆ. ಅಭ್ಯಾಸ ಮಾಡುವಂತಹ ಸಮಯದಲ್ಲಿ ಫಾಸ್ಟಾಗಿ ಹೇಳಬೇಕಂತೆ, ಕಂಠಸ್ಥ ಆದಮೇಲೆ ಫಾಸ್ಟಾಗಿ. ಅಭ್ಯಾಸಾರ್ಥೇ ಧೃತಂ ವೃತ್ತಿಂ ಪ್ರಯೋಗಾರ್ಥೇತು ಮಧ್ಯಮಂ ಶಿಷ್ಯಾಣಾಂ ಉಪದೇಶಾರ್ಥೇ ಕೃತಂ ವೃತ್ತಿಂ ವಿಳಂಬಿತಾಂ. ಶಿಷ್ಯನಿಗೆ ಉಪದೇಶ ಮಾಡಬೇಕು ಅಂತಹ ಸಮಯದಲ್ಲಿ ನಿಧಾನಕ್ಕೆ ಹೇಳ್ಕೊಡ್ಬೇಕಂತೆ. ಕೆಲವರು ಗುರುಗಳು ಏನು ಮಾಡ್ತಾರೆ ಗೊತ್ತಾಗಲಿಲ್ವ, ಇಷ್ಟೇ ತಾನೇ, ಬೇಗ ಬೇಗ ಶತಾಬ್ದಿ ಥರ ಹೊರಟೋಗ್ತಾರೆ. ಅವನು ಪಾಪ ಈಗ ತಾನೇ ಪುಸ್ತಕ ತೆಗೆದಿರ್ತಾನೆ, ರುದ್ರ ಮುಗ್ದೋಗಿರುತ್ತೆ. ಆ ಥರ ಇರಬಾರ್ದು. ಸೊ ಸಾಮ ಅನ್ನುವುದು ಯಾರನ್ನು ಉದ್ದೇಶಿಸಿ, ಯಾವ ಕಾಲದಲ್ಲಿ, ಅದು ಪೂಜೆನ ಹೋಮನ, ಅವಾಗೊಂದು ಮಾಡ್ಯುಲೇಷನಲ್ಲಿರಬೇಕು. ಮೆಮೊರೈಸ್ ಮಾಡಬೇಕಂದ್ರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಂದ್ರೆ ಒಂದು ಬೇಗ ಹೇಳಬೇಕು. ಶಿಷ್ಯನಿಗೆ ಉಪದೇಶ ಮಾಡಬೇಕಂದ್ರೆ ನಿಧಾನಕ್ಕೆ ಹೇಳಬೇಕು. ಆವಾಗ 3-4 ಕಾಲ ಮಾತ್ರದಲ್ಲಿ ಹೇಳ್ಕೊಡ್ಬೇಕು ಅಂತೆಲ್ಲ ವಿಧಿ ಇದೆ. ಆ ರೀತಿಯಾಗಿ ಸಾಮಃ. ಸಂತಾನ, ಕೊನೆಯದು 6ನೇದು ಸಂತಾನ ಅಂದರೆ ಸಂಧಿಗಳು. ಒಂದು ಅಕ್ಷರಕ್ಕೂ ಇನ್ನೊಂದು ಅಕ್ಷರಕ್ಕೂ ಸಂಧಿ ಬರುತ್ತಲ್ಲ, ಅದನ್ನು ಸರಿಯಾಗಿ ಬಿಡಿಸ್ಬೇಕು, ಅದಕ್ಕೆ ಸಂತಾನ ಅಂತ ಹೆಸರು. ಸಂತಾನ ನಮಗೆ ಸರಿಯಾಗಿ ಸಂತಾನಂ ರಾಜಗೋಪಾಲ್ ಅಲ್ಲ, ಅದು ಬೇರೆ. ಆ ಸಂತಾನಂ ರಾಜಗೋಪಾಲ್ ಅದು ಗಾನ. ಸರಿಯಾಗಿ ಅದನ್ನು ಸಂಧಿ ಅರ್ಥ ಆಗಬೇಕು ಅಂದರೆ ನಿಮಗೆ ಘನದಲ್ಲಿ ಅರ್ಥ ಆಗೋದು. ಘನಪಾರಾಯಣ ಯಾರು ಮಾಡಿರ್ತಾರಲ್ವ ಅವರಲ್ಲಿ ಸಂಧಿ ಕರೆಕ್ಟಾಗಿ ಗೊತ್ತಿರುತ್ತೆ ಅವ್ರಿಗೆ. ಇವಾಗ ಅವರೆಲ್ಲ ನೋಡಿ ಸಂಸ್ಕೃತ ಎಲ್ಲ ಅಭ್ಯಾಸನೇ ಮಾಡಿರಲ್ಲ, ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಟ್ಬಿಟ್ಟಿರ್ತಾರೆ. ಆ ಸಂಧಿಯ ರೂಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗದು ಸ್ವರ್ಣ ದೀರ್ಘ ಸಂಧಿನ ಇನ್ನೊಂದು ಸಂಧಿನ ಗೊತ್ತಿಲ್ಲ, ಆದರೆ ಅವ್ರು ಹೇಳೋದು ಕರೆಕ್ಟಾಗಿ ಅಲ್ಲಿ ಹೇಳಿರ್ತಾರೆ. ಅವ್ರು ನೀವು ಯಾವ ಸಂಧಿ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಆದರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ನಾವು ಅದಕ್ಕೊಂದು ಹೆಸರು ಕೊಡಬೇಕಷ್ಟೆ. ಆ ರೀತಿಯಾಗಿ ಅದು ಕ್ರಮವಾಗಿ ಗುರುಕುಲದಿಂದ ಬಂದುಬಿಟ್ಟಿರುತ್ತೆ. ಆ ರೀತಿಯಾಗಿ ಈ 6 ವರ್ಣ, ಅಕ್ಷರಗಳು, ಸ್ವರ, ಅನುದಾತ್ತ, ಉದಾತ್ತ, ಸ್ವರಿತ, ದೀರ್ಘಸ್ವರಿತ ಅಕ್ಷರಗಳು, ವಿಧ ವಿಧವಾಗಿ ಹೇಳುವಂತಹ ಅಕ್ಷರಗಳು. ಒಂದೇ ಅಕ್ಷರವನ್ನು ಬೇರೆ ಬೇರೆ ರೀತಿಯಾಗಿ ಹೇಳುವುದು. ಇಂಟೊನೇಷನ್ಸ್, ಸ್ವರ, ಮಾತ್ರ, ಕಾಲಗಳು, ಅಕ್ಷರದ ಕಾಲಗಳು. ಬಲಂ, ಒತ್ತಾಗಿ ಹೇಳಬೇಕಾ, ಸರಳವಾಗಿ ಹೇಳಬೇಕಾ. ಆಮೇಲೆ ಸಾಮಹ, ಮಾಡ್ಯುಲೇಷನ್ಸ್, ಯಾರಿಗೆ ಯಾವ ಕಾಂಟೆಕ್ಸ್ಟಲ್ಲಿ ಹೇಗೆ ಹೇಳಬೇಕು. ಸಂತಾನ, ಸಂಧಿಯನ್ನು ಬಿಡಿಸೋದು. ಇಷ್ಟು ಇತ್ಯುಕ್ತ ಶಿಕ್ಷಾಧ್ಯಾಯ. ಇದನ್ನು ಶಿಕ್ಷಾ ಅಧ್ಯಾಯ, ಇದು ಶಿಕ್ಷಾಶಾಸ್ತ್ರ ಅಥವಾ ಶಿಕ್ಷಾಶಾಸ್ತ್ರ ಅಂತ ಹೇಳ್ತಾರೆ ಅಂತ ಒಂದು ಪೋರ್ಷನ್ ಮುಗಿಸಿ ಆಯಿತು. 6 ರೂಲ್ಸ್ ಆಫ್ ಚಾಂಟಿಂಗ್. ಇದೆಲ್ಲ ಬಿಟ್ಟಿದ್ದೀವಿ ನಾವು, ಪರವಾಗಿಲ್ಲ. ಇದಕ್ಕೆಲ್ಲ ಮೋಕ್ಷ ಕೊಟ್ಬಿಡಿ, ಕೊಡೋದೇನು ಸ್ವಾಮಿ ಬಿಟ್ಟಾಯಿತು ಅಲ್ವಾ. ಆ ರೀತಿಯಾಗಿ ಮುಗೀತು. ಈಗ ಉಪನಿಷತ್ತು ಏನು ಮಾಡುತ್ತೆ, 5 ರೀತಿಯಾಗಿ ಉಪಾಸನೆಯನ್ನು ಹೇಳ್ಕೊಡುತ್ತೆ ನಮಗೆ. 5 ಉಪಾಸನೆ ಬರುತ್ತೆ. ಆ ಉಪಾಸನೆಗೆ ಇಂಟ್ರಡಕ್ಷನ್ ಕೊಡ್ತಾ ಇದೆ ಇವಾಗ. ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ ಅಥಾತಃ ಸಗುಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಪಂಚ
ಪಂಚಸ್ವಧಿಕರಣೇಷು ಅಧಿಲೋಕಮಧಿಜ್ಯೋತಿಷಮಧಿವಿದ್ಯಮಧಿಃ ಪ್ರಜಮಧ್ಯಾತ್ಮಂ ಇದು ಇಂಟ್ರೊಡಕ್ಷನ್. 5 ಉಪನಿಷತ್ತನ್ನು ಹೇಳ್ತಿದೆ, 5 ಉಪಾಸನೆಯನ್ನು ಹೇಳ್ತಿದೆ. ಉಪಾಸನೆಗಿಂತ ಮುಂಚೆ ಉಪಾಸನೆಯ ಫಲವನ್ನು 2 ಸಾಲಲ್ಲಿ ಹೇಳ್ತಾ ಇದೆ. ಮತ್ತೆ ಇದೇ ಫಲವನ್ನು 5 ಉಪಾಸನೆಯನ್ನು ಹೇಳ್ಕೊಟ್ಟ ಮೇಲೆ ಮತ್ತೆ ಹೇಳುತ್ತೆ ಇದೇ ಫಲವನ್ನು. ಏನದು? ಸಹನೌ ಯಶಃ. ಸಹ ನಹ ನಮ್ಮಿಬ್ಬರಿಗೂ ಯಾರು? ಗುರು ಹಾಗೂ ಶಿಷ್ಯರಿಗೂ ಯಶಃ ಕೀರ್ತಿ ಬರಲಿ, ಧರ್ಮ ನಿಮಿತ್ತ ಕೀರ್ತಿ ಬರಲಿ ಅಂತ ಪ್ರಾರ್ಥನೆ. ಯಶಃ ಅಂದರೆ ಬೀಯಿಂಗ್ ವಿಕ್ಟೋರಿಯಸ್. ಆಯಿತಾ? ಸಹನೌ ಯಶಃ, ಸಹನೌ ಬ್ರಹ್ಮವರ್ಚಸಂ. ಈ ಉಪಾಸನೆಯಿಂದ ನಮಗೆ ಬ್ರಹ್ಮವರ್ಚಸ್ಸು ಬರಲಿ. ಈ ಮಾಡುವಂತಹ 5 ಉಪಾಸನೆಯಿಂದ ಗುರುಗೂ ಹಾಗೂ ಶಿಷ್ಯನಿಗೂ ಕೀರ್ತಿ ಪ್ರಾಪ್ತವಾಗಲಿ. ಧರ್ಮ ನಿಮಿತ್ತ ಕೀರ್ತಿ. ನಿಮಗಿದು ಜ್ಞಾಪಕ ಬರಬೇಕು. ಧರ್ಮ ನಿಮಿತ್ತ ಕೀರ್ತಿ ಅಂದರೆ ಯಾವ ಶ್ಲೋಕ ಜ್ಞಾಪಕ ಬರುತ್ತೆ? ಯಾವ ಶ್ಲೋಕ ಜ್ಞಾಪಕ? ಕೀರ್ತಿಂಚ ಅದೊಂದು ಬರುತ್ತೆ. ಇನ್ನೊಂದೆಲ್ಲಿ ಬರುತ್ತೆ? ಕಮಲಜ ದೈತಾಷ್ಟಕಮಲ್ಲಿ ಇದು ಐಶ್ವರ್ಯಸ್ಯ ಸಮಗ್ರಸ್ಯ ಕಮಲಜ ದೈತಾಷ್ಟಕಂ. ಕರ್ಮಸ್ವಾತ್ಮೋಚಿತೇಷು ಸ್ಥಿರತರದಿಷಣಾಂ ದೇಹದಾರ್ಢ್ಯಂ ತದರ್ಥಂ ದೀರ್ಘಂ ಚಾಯುರ್ಯಶಶ್ಚ ತ್ರಿಭುವನ ವಿದಿತಂ ಪಾಪಮಾರ್ಗಾದ್ ವಿರಕ್ತಿಂ. ಅಲ್ವಾ? ಆಚಾರ್ಯರಲ್ಲಿ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂದರೆ, ಕರ್ಮಸ್ವಾತ್ಮೋ ಉಚ್ಚಿತೇಷು ಸ್ಥಿರತರ ದಿಷಣಾಂ ದೇಹದಾರ್ಢ್ಯಂ ತದರ್ಥಂ ದೀರ್ಘಂ ಚಾಯುರ್ಯಶಶ್ಚ. ನನಗೆ ದೀರ್ಘ ಆಯುಷ್ಯನ್ನು ಕೊಡು, ಯಶಸ್ಸನ್ನು ಕೊಡು. ಆ ಯಶಸ್ಸು ಹೇಗಿರಬೇಕು? ತ್ರಿಭುವನ ವಿದಿತಂ, 3 ಲೋಕದಲ್ಲಿಯೂ ನನ್ನನ್ನು ನನ್ನ ಫೇಮ್, ನನ್ನ ಹೆಸರು 3 ಲೋಕದಲ್ಲಿಯೂ ಹೋಗಲಿ. ಆ ರೀತಿಯಾಗಿ ಕರ್ಮ ಮಾಡುವಂತಹ ಹಾಗೆ ಪ್ರಚೋದನೆ ಮಾಡು ಹೇ ಸರಸ್ವತಿ ಅಂತ ಪ್ರಾರ್ಥನೆ. ಇಲ್ಲಿ ಆ ರೀತಿಯಾಗಿ ಧರ್ಮ ನಿಮಿತ್ತ ಕೀರ್ತಿ ಬರಲಿ. ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ. ಉಪಾಸನೆಯ ಫಲ ಏನು? ಬ್ರಹ್ಮವರ್ಚಸ್. ಶರೀರದಲ್ಲಿ, ಇಂದ್ರಿಯದಲ್ಲಿ, ಮನಸ್ಸಿನಲ್ಲಿ, ವಿಶೇಷವಾಗಿ ಮುಖದಲ್ಲಿ ಕಾಂತಿ. ಬ್ರಹ್ಮವರ್ಚಸ್, ಬ್ರಹ್ಮತೇಜಸ್, ಬ್ರಹ್ಮಬ್ರಾಜಸ್, ಕಾಂತಿ, ದ ಗ್ಲೋ. ಯಾವ ಲೋಷನ್ನು ಹಚ್ಕೊಳ್ಳದೆ ಮುಖ ಹೊಳಿತಾ ಇದೆಯಂತೆ. ವೇದ ಅಧ್ಯಯನ ಮಾಡಿರುವಂತಹ ಸಾಧಕನ, ವಿದ್ಯಾರ್ಥಿಯ ಅಥವಾ ಗುರುವಿನ ಮುಖ, ಶರೀರ, ಅಥವಾ ಉಪಾಸಕನ ಮುಖ ಅಥವಾ ಶರೀರ. ಯಾವ ಲೋಷನ್ನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನೀವು ಕೊಟ್ಟಿರುವಂತಹ ಮಂತ್ರವನ್ನು ಸರಿಯಾಗಿ ಕನಿಷ್ಠ ಪಕ್ಷ ದಿನಕ್ಕೆ 3000 ಮಾಡಿದ್ರೆ ಎಷ್ಟು ಮುಖ ಬಳ 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 ಅಂತ ಹೊಳೆಯುತ್ತೆ. ಎಷ್ಟು ಸ್ವಾಮಿ? 3000. 108 ಇರೋದು ಹೊಟ್ಟೋಗುತ್ತೆ. 108 ಮಾಡಿದ್ರೆ ಇರೋದು ಹೋಗುತ್ತೆ. 3000 ಮಾಡಬೇಕು ಕನಿಷ್ಠ ಪಕ್ಷ. ಯಾಕೆ? ಸ್ಥೂಲ ಶರೀರ ಶುದ್ಧ್ಯರ್ಥಂ, ಸೂಕ್ಷ್ಮ ಶರೀರ ಶುದ್ಧ್ಯರ್ಥಂ, ಕಾರಣ ಶರೀರ ಎಲ್ಲ ಮಲ ಕೂತಿದೆಯಲ್ಲ ಅಲ್ಲಿ. ಆ ಮಲ ಎಲ್ಲ ಹೋಗಬೇಕಾದ್ರೆ 108ಕ್ಕೆ ಹೋಗುತ್ತಾ? ಯೋಚನೆ ಮಾಡಿ. ಆ ರೀತಿ ಬ್ರಹ್ಮವರ್ಚಸಂ, ಕಾಂತಿ. ಮೊನ್ನೆ ಅಂದರೆ ಒಬ್ಬರ ಮನೆಗೆ ಹೋಗಿದ್ದೆ. ಮೊನ್ನೆ ಅಂದರೆ ನಾನು ಹೇಳೋದು ಸುಮಾರು ವರ್ಷಾನುಗಟ್ಟಲೆ ಹಿಂದೆ. ಸುಮ್ಮನೆ ಮೊನ್ನೆ ಅಂತ ಹೇಳೋದು. ಮೇಲ್ಗಡೆ ಮಗ ಇದ್ದ, ಮಗಳು ಇದ್ದರು. ಫಸ್ಟ್ ಮಗ ಅಂತ ಹೇಳೋಣ, ಆಮೇಲೆ ಮಗಳು ಅಂತ ಹೇಳೋಣ. ಅಪ್ಪ ಅಮ್ಮ ಬಂದರು, ಸ್ವಾಮೀಜಿ ಬಂದಿದ್ದಾರೆ, ಎಲ್ಲ ಆಯಿತು. ಹಿರಿಯರೆಲ್ಲ ಬಂದು ಒಂದು ರೌಂಡ್ ನಮಸ್ಕಾರ ಮಾಡಿದ್ರು. ಮಕ್ಕಳು ಭಾನುವಾರ ಸ್ವಲ್ಪ ಲೇಟ್ ಆಗಿತ್ತು ಹೇಳೋದು. ನಾನು ಹೋದಾಗ 10:30, ಆಗ 9:00ವರೆಗೆ ಎದ್ದಿದ್ದಾರೆ. ಅದಕ್ಕೆ ಸ್ವಾಮೀಜಿ ಬಂದಾಗೆಲ್ಲ ಹೊರಗಡೆ ಹೀಗೆಲ್ಲ ಇರಬಾರ್ದು, ಸೊ ನೀವು ಮೇಲ್ಗಡೆ ಹೋಗ್ಬಿಡಿ ಅಂತ ಎಲ್ಲ ಹೇಳಿದ್ದಾರೆ. ಪಾಪ ಗೊತ್ತಾಗತ್ತಲ್ಲ, ಯಾಕಿದೆಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಇದೆಯಲ್ಲ ನಮಗೆ. ಸರಿ, ಹೋದಾದ್ಮೇಲೆ ಅವನ ಪಾಪ ಬಂದ, ಕಷ್ಟಪಟ್ಕೊಂಡು ಪಂಚೆ ಉಟ್ಕೊಂಡು ಬಂದಿದ್ದಾನೆ. ಪಂಚೆ ಇದು ಏನು ರಾಮರಾಜದ ಪಂಚೆ, ಜಿಪ್ ಎಲ್ಲ ಬಂದಿದೆ, ಆ ಥರ ಉಟ್ಕೊಂಡು ಬಂದಿದ್ದಾನೆ. ವೆಲ್ಕ್ರೋ ವೆಲ್ಕ್ರೋ ಪಂಚೆ ಉಟ್ಕೊಂಡು ಬಂದಿದ್ದಾನೆ. ಪರವಾಗಿಲ್ಲ. ಒಂದು ಅರ್ಧ ಗಂಟೆ ಆದಮೇಲೆ ಮಗಳು ಬಂದು,
ಅಮ್ಮ ಅಲ್ಲಿಂದನೇ ಸ್ವಾಮೀಜಿ ಬಂದಿದ್ದಾರೆ, ಸರಿಯಾಗಿ ಬಟ್ಟೆ ಹಾಕೊಂಡು ಬಾ, ಸರಿಯಾಗಿ ಅಲಂಕಾರ ಮಾಡ್ಕೊಂಡು ಬಾ. ಯಾರು ಬಂದಿದ್ದಾರೆ? ಸ್ವಾಮೀಜಿ. ಅಲಂಕಾರ ಮಾಡ್ಕೊಂಡು ಬಾ ಅಂತ ಅಮ್ಮ ಹೇಳ್ತಿದ್ದಾರೆ ಮಗಳಿಗೆ. ಸರಿಯಾಗಿ ನೀನು ಬಟ್ಟೆ ಹಾಕೊಂಬಾ ಅಂತ. ಆದರೆ ಯಾರೂ ಇಲ್ಲದೇ ಇಲ್ಲ ಅಂದರೆ ಹಾಕೊಳ್ಳಲ್ವೇನೋ ಅಂತ ಬಟ್ಟೆ. ಸರಿಯಾದ ಬಟ್ಟೆ ಹಾಕೊಂಡು ಮತ್ತು ಅಲಂಕಾರ ಮಾಡ್ಕೊಂಡು ಬಾ ಅಂತಂದರೆ ನನಗನ್ನಿಸ್ತು, ಯಾಕೆ ಅಲಂಕಾರ? ನಾನೇನು ವಧುನಾ ವರನ ಅಲ್ವಾ? ಹೀಗೆ ಹೇಳಿದ್ರು. ಆಮೇಲೆ ಹೋಗಿ 10:30 ಹೋಗಿ 12 ಆ ತಾಯಿ ಬಂದರು. ಇನ್ನೇನು ಪಾದ ಪೂಜೆ ಅಲಂಕಾರ ಅಲ್ಲಾಗಿ ನಾವು ಊಟಕ್ಕೆ ಕೂರಬೇಕು ಅಂತ ಬಂದಾಗ ಸ್ವಾಮೀಜಿ ಹರಿಯೋಮ್ ಹೇಗಿದ್ದೀರಾ ಅಂದರು. 1:45 ಗಂಟೆ ಅಲಂಕಾರಕ್ಕೆ. ಸಹನೌ ಬ್ರಹ್ಮವರ್ಚಸಂ. ಯೋಚನೆ ಮಾಡಿ, ಮನೇಲಿ ಹೇಗೆಲ್ಲ ಇರ್ತಾರೆ ಅಂತ. ಯಾರು ಬಂದರೆ ಅಲಂಕಾರ ಮಾಡ್ಕೊಳ್ಬೇಕಾ, ಅಥವಾ ಯಾರು ಬಂದರೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕಾ ಅಲ್ವಾ? ಪ್ರತಿನಿತ್ಯ ಒಳ್ಳೆ ಬಟ್ಟೆ ಅಂದರೆ ಕಾಸ್ಟ್ಲಿ ಬಟ್ಟೆ ಅಂತಲ್ಲ, ಶುಭ್ರವಾದ ಒಗೆದಿರುವಂತಹ ಬಟ್ಟೆಗೆ ಒಳ್ಳೆ ಬಟ್ಟೆ, ಸಾಧಾರಣವಾಗಿರಬೇಕು. ಮದುವೆ ಮನೆಗೆಲ್ಲ ನೀವು ಹೋದಾಗ ನೀವು ಹೇಗೆ ಹೋಗ್ತೀರಾ? ಅಲಂಕಾರ ಮಾಡ್ಕೊಂಡು ಹೋಗ್ತೀರಾ. ಯಾಕೆ ಹಾಗೆ ಹೋಗೋಕ್ಕಾಗಲ್ಲ? ಪುರುಷರಿಗೂ ಹೇಳ್ತಾ ಇದ್ದೀನಿ, ಸ್ತ್ರೀಯರಿಗೂ ಹೇಳ್ತಾ ಇದ್ದೀನಿ. ವೇದಾಂತ ಯಾಕೆ ಅಲ್ಲಿ ಅಪ್ಲೈ ಆಗೋಕ್ಕಾಗಲ್ಲ? ಯಾಕೆ ಸ್ಟೇಜ್ ಮೇಲೆ ವೇದಾಂತ ಅಪ್ಲೈ ಆಗಲ್ವಾ? ಇಲ್ಲ ಸ್ವಾಮೀಜಿ, ನನಗೆ ವೇದಾಂತ ಗೊತ್ತು, ಅಲ್ಲಿ ಯಾರು ಮದುವೆ ಆಗ್ತಿದಾರಲ್ಲ ಅವ್ರಿಗೆ ಗೊತ್ತಿಲ್ಲ ವೇದಾಂತ, ಅದಕ್ಕೆ ಅವ್ರು ಹೇಗಿದ್ದಾರೋ ನಾನು ಹಾಗಿರಬೇಕು ಅಂತ. ಯೋಚನೆ ಮಾಡಿ, ಎಲ್ಲಿ ಅಪ್ಲೈ ಮಾಡ್ತೀರಾ ಈ ವಿದ್ಯೆನಲ್ಲ? ನಿಮಗೆ ಮನೇಲಿ ಮಾತ್ರ ಅಪ್ಲೈ ಮಾಡ್ತೀರಾ? ಅದು ಹುಣ್ಣಿಮೆ ಅಮಾವಾಸ್ಯೆಗೆ ಮಾತ್ರ ಅಪ್ಲೈ ಮಾಡುವಂಥದ್ದು ವಿದ್ಯೆ? ಎಷ್ಟೋ ಜನ ಹೆಣ್ಮಕ್ಳು ಇವಾಗ ಆಫೀಸ್ಗೂ ಹೋಗ್ತಾರೆ, ಪಾಪ ಮನೆಯಲ್ಲೂ ಕೆಲಸ ಮಾಡ್ತಾರೆ, ಸಾಧನೆಯೂ ಮಾಡಿರ್ತಾರೆ, ಎಲ್ಲ ಒಳ್ಳೆಯದೇ. ಆಫೀಸ್ಗೆ ಹೋದಾಗ ಬಟ್ಟೆ ಹಾಕೊಳ್ಳುವಂಥದ್ದು ಬೇರೆ. ಯಾಕೆ ಅಂತ ಕೇಳಿದಾಗ ಬ್ರಹ್ಮನ್ ಕೇಳಿದ್ರೆ, ಯಾಕೆ ನೀವು ಈ ಥರ ಎಲ್ಲ ವೇದಾಂತ ಎಲ್ಲ ಅಭ್ಯಾಸ, ವೇದಾಂತ ಸಾಧನೆ ಎಲ್ಲ ಮಾಡ್ತೀರಲ್ಲ, ಯಾಕೆ ಈ ಥರ ಬಟ್ಟೆ ಹಾಕ್ತೀರಾ ಅಂತ ಕೇಳಿದೆ. ಸ್ವಲ್ಪ ಪರಿಚಯ ಇದರಿಂದ ಕೇಳ್ಬೋದು, ಇಲ್ಲಾಂದರೆ ಆಮೇಲೆ ಕೇಸ್ ಹಾಕ್ಬಿಟ್ರೆ ನಮ್ಮ ಮೇಲೆ ಕಷ್ಟ ಅಲ್ವಾ? ಅದಕ್ಕೆ ಕೇಳಿದೆ. ಇಲ್ಲ ಸ್ವಾಮಿ, ಆ ಥರ ಹಾಕಿದ್ರೇ ಇಟ್ ಈಸ್ ದ ನೀಡ್ ಆಫ್ ದಿ ಆರ್ ಅಂತ ಅಂದರು ಅವರು, ಅಮ್ಮ. ನೀಡ್ ಆಫ್ ದಿ ಆರ್. ಸರಿ, ಏನು ನೀಡ್ ಆಫ್ ದಿ ಆರ್ ಅಂತ? ಇಲ್ಲ, ಹಾಗಿದ್ರೇ ನಮಗೆ ಪ್ರಮೋಷನ್ ಸಿಗುತ್ತೆ. ನಾವು ಸಾಧಾರಣವಾಗಿ ಹೋಗಿಬಿಟ್ರೆ ಕುಂಕುಮ ಇಟ್ಕೊಂಡು ಚೂಡಿದಾರೆಲ್ಲ ಹಾಕಿದ್ರೆ ಆಗಲ್ಲ, ಅದು ಪ್ಯಾಂಟ್ ಶರ್ಟ್ ಹಾಕಬೇಕು. ಫಾರಿನರ್ಸ್ ಎಲ್ಲ ಬರ್ತಾರೆ ಮೀಟಿಂಗಿಗೆ. ಹೇಳಿದೆ, ಮತ್ತು ಈ ಸಾಧನೆ ಇಂಪಾರ್ಟೆಂಟಾ, ಇಂಟರ್ನಲ್ ಎವಲ್ಯೂಷನ್ ಇಂಪಾರ್ಟೆಂಟಾ, ಇದು ಇಂಪಾರ್ಟೆಂಟ್? ಇಲ್ಲ, ಇಟ್ ಇಸ್ ದ ನೀಡ್ ಆಫ್ ದಿ ಆರ್. ಆಮೇಲೆ ಸ್ವಲ್ಪ ಕೇಳಿದ್ರೆ, ಬೇಕು ಸ್ವಾಮಿ, ಲೋನ್ ತೊಗೊಂಡಿದ್ದೀನಿ, ಕೆಲಸ ಹೋಗಿಬಿಟ್ರೆ ಇಟ್ ಈಸ್ ದ ನೀಡ್ ಆಫ್ ದಿ ಆರ್. ಗೊತ್ತಾಗ್ತಿದೆಯಾ ಎಲ್ಲಿಗೆ ಹೋಗುತ್ತೆ ಅಂತ? ನಮ್ಮ ಬಟ್ಟೆ ನಮ್ಮನ್ನು ಎಷ್ಟು ದೂರದವರೆಗೂ ಕರ್ಕೊಂಡು ಹೋಗಿದೆ. ಸಾಧನೆ ಮಾಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಸಾಧನೆ ಮಾಡೋದ್ರಿಂದ ಮುಖದಲ್ಲಿ ಲೇಪನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಉಡುಪು ಅವಶ್ಯಕತೆ ಇಲ್ಲ, ತಾನಾಗೆ ಗೊತ್ತಾಗುತ್ತದು ಶುಭ್ರತೆ. ಇದೆಲ್ಲ ಅನಾತ್ಮವೇ ಶರೀರ ಅಂತಾದ್ಮೇಲೆ ಇದಕ್ಕೆ ಯಾಕೆ ಇನ್ನೊಂದು ಅಧ್ಯಾಸ? ಯೋಚನೆ ಮಾಡಿದ್ದೀರಲ್ವ? ಇದಕ್ಕೆ ಯಾಕೆ ಇನ್ನೊಂದು ಅಧ್ಯಾಸ? ಯೋಚನೆ ಮಾಡಿ. ಇಲ್ಲೆಲ್ಲ ನಮಗೆ ವೇದಾಂತ ಬರಬೇಕು, ವೇದಾಂತ ಅಲ್ಲ, ಸಾಧನೆ ಇಲ್ಲಿ ಬರಬೇಕು. ವೇದಾಂತ ಇನ್ನೂ ಅದಕ್ಕಿಂತ ದಾರಿ ದೂರ, ಅದು ಸಾಧನೆ ಇಲ್ಲಿ ಬರಬೇಕು. ನಾನು ಇನ್ನೊಬ್ಬರಿಗೆ ಪ್ಲೀಸ್ ಮಾಡ್ತೀನಿ, ಮನೆಯವ್ರಿಗೆ ಪ್ಲೀಸ್ ಮಾಡ್ತೀನಿ ಅಂತ ಬೇರೆ ಬೇರೆ ರೀತಿಯಾಗಿ ಬಟ್ಟೆ ಹಾಕೋದಾಗಲಿ, ಅಥವಾ ಅವರ ಮನೆಗೆ ಹೋದ್ಮೇಲೆ ಗುರುಗಳು ಬಂದಿದ್ದಾರೆ ಅಲಂಕಾರವಾಗಿರು ಅಂತ ಹೇಳೋದಾಗಲಿ, ಇಟ್ ವಿಲ್ ನಾಟ್ ವರ್ಕ್. ಅದಕ್ಕೆ ಕಂಚಿ ಸ್ವಾಮೀಜಿ ಹತ್ರ ಮಾತಾಡ್ತಾ ಇದ್ದೆ ಮೊನ್ನೆ ಇಲ್ಲಿ ಆಶ್ರಮಕ್ಕೆ ಬಂದಾಗ. ಅವ್ರ ಮತ್ತೆ ನಾನು ಕರೆದಾಗ ಅವ್ರು ಹೇಳಿದ್ರು, ಸ್ವಾಮೀಜಿ ನೀವೆಲ್ಲ ವೇದಾಂತ ಹೇಳ್ಕೊಡ್ತೀರಾ, ತುಂಬ ಸಂತೋಷ. ಇಂಡೈರೆಕ್ಟಾಗಿ ಬೈದರು ನಮಗೆ. ಆಚಾರ ಅನುಷ್ಠಾನ ಆಹಾರ ಶುದ್ಧತೆ ಯಾರಿಗಿಲ್ವೋ ವೇದಾಂತ ಹೇಳ್ಕೊಟ್ಟೇನು ಉಪಯೋಗ ಅಂತಂದರು. ಆಚಾರ ಅನುಷ್ಠಾನ ಆಮೇಲೆ ಆಹಾರ ವೆರಿ ಇಂಪಾರ್ಟೆಂಟ್ ಅವ್ರು ಹೇಳಿದರು. ಈ ಮೂರು ಸರಿಯಾಗಿಲ್ಲದೆ ಇರೋರಿಗೆ ವೇದಾಂತ ಹೇಳಿ ಏನು ಮಾಡ್ತೀರಾ, ಯಾರಿಗೆ ತೃಪ್ತಿ ಪಡಿಸ್ತಿದ್ದೀರಾ ನೀವು ಅಂತಂದರು. ಸರಿಯಾದ ಮಾತು. ಸಹನೌ ಬ್ರಹ್ಮವರ್ಚಸಂ ಅಂದರೆ ಈ 5 ಉಪಾಸನೆಯನ್ನು ಸರಿಯಾಗಿ ಕ್ರಮವಾಗಿ ಪ್ರತಿನಿತ್ಯ ವರ್ಷಾನುಗಟ್ಟಲೆ ಕಾಲ ಮಾಡಿದ್ರೆ ಈ ಫಲ ಸಿಗತ್ತಂತೆ. ಆಯಿತು. ಈಗ ಉಪನಿಷತ್ ಹೇಳ್ತಿದೆ ಯಾವ ಉಪಾಸನೆಗಳು ಅಂತ ಹೇಳ್ತಿದೆ. ಅಥಾತ ಸಗುಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಉಪನಿಷದಂ, ಇಲ್ಲಿ ಉಪನಿಷತ್ ಅಂತಂದರೆ ಉಪಾಸನ ಅಂತ ಅರ್ಥ. ನೋಡಿ, ಈ ಕಾಂಟೆಕ್ಸ್ಟಲ್ಲಿ ಉಪನಿಷತ್ ಅಂತಂದರೆ ಉಪಾಸನ ಅಂತ ಅರ್ಥ. ವ್ಯಾಖ್ಯಾಸ್ಯಾಮ 2 ರೀತಿಯಾಗಿ ತಗೊಳ್ಬೋದು. ಇಲ್ಲಿ ಉಪನಿಷತ್ 5 ಉಪಾಸನೆಯನ್ನು ಹೇಳ್ತಾ ಇದೆ, ಅಥವಾ ಉಪಾಸನೆಗೆ 5 ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದೆ. ಏನದು? ಅಥ ಅಂತಂದಮೇಲೆ ಶಂಕರಾಚಾರ್ಯರು ಹೇಳ್ತಾರೆ,
ವೇದ ಅಧ್ಯಯನ ಅನಂತರಂ ಉಪಾಸನೆ ಮಾಡಬೇಕು. ಸಮಗ್ರವಾಗಿ ವೇದಾಧ್ಯಯನವೆಲ್ಲ ಮಾಡಿದ ಮೇಲೆ ವೇದ ಪೂರ್ವ ಭಾಗದಲ್ಲಿ ಹೇಳಿರುವಂತಹ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಫಸ್ಟ್ ಅಥಾಗೆ. ಎರಡನೇ ಅಥ ಇದೆ, ವೇದ ಅರ್ಥ ನಿರ್ಧಾರಣಾರ್ಥಂ ಅನಂತರಂ. ವೇದದ ಮಂತ್ರವನ್ನೆಲ್ಲ ಅರ್ಥ ಮಾಡಿಕೊಂಡ ಮೇಲೆ ಉಪಾಸನೆ ಮಾಡಬೇಕು. ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? 0. ವೇದ ಸಮಗ್ರವಾಗಿ ವೇದ ಸ್ವಾಮಿ ಶಿಕ್ಷಾವಳಿ ಬೇಡ, ಬ್ರಹ್ಮಾನಂದವಲ್ಲಿಗೆ ಬನ್ನಿ, ನೇರ ಅಲ್ಲಿಗೆ ಹೊಟ್ಟೋಗಿ ಬ್ರಹ್ಮವಿದ ಆಪ್ನೋತಿ ಪರಂ ಹೇಳಿ ಅಲ್ಲಿಗೆ ಬನ್ನಿ. ಯೋಚನೆ ಮಾಡಿ. ವೇದ ಅಧ್ಯಯನ ಅನಂತರ ಮೊದಲನೇ ಅಥ, ವೇದ ಅಧ್ಯಯನ ಅರ್ಥಾಂತರಂ ಎರಡನೇ ಅಥ. ಅದಕ್ಕೆ ಅಥಾಥ ಇದೆ ಅಲ್ಲಿ. ಸಗುಂಹಿತಾಯ, ಇಲ್ಲಿ ಗುಮ್ ಅಂತ ಬಂದಿದೆ. ಈ ಗಣಾನ ಅಥವಾ ಗಣಪತಿ ಗುಮ್, ಹಲವಾರು ಕಡೆ ಯಜುರ್ವೇದದಲ್ಲಿ ಗುಮ್ ಗುಮ್ ಅಂತ ಬರುತ್ತೆ. ಎತ್ತು ಗುಮ್ಮದಲ್ಲ, ಅದು ಬೇರೆ. ನೀವು ಎತ್ತು ಗುಮ್ಮದು ಅಂತ ತಗೊಂಡ್ರೆ ಕಷ್ಟ. ಇಲ್ಲಿ ಗುಮ್ ಅನ್ನೋದು ಉಪಾಸನ ಅಂತ ಅರ್ಥ. ಇಲ್ಲಿ ಎಲ್ಲಿ ಗುಮ್ ಅಂತ ಬರುತ್ತಲ್ವ, ಸಂಹಿತೋಪಾಸನ ಅಂತ. ಅದು ಗುಮ್ ಅಂತ ಬಂದರೆ ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು, ಧ್ಯಾನ ಮಾಡುವಂಥದ್ದು ಅಂತ ಅರ್ಥ. ಸಗುಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ. 5 ರೀತಿಯಾಗಿ ಹೇಳುತ್ತಂತೆ ಅದು. ಪಂಚಸ್ವಧಿಕರಣೇಶು, ಪಂಚಸು ಅಧಿಕರಣೇಶು. ಅಧಿಕರಣ ಅಂದರೆ ಧ್ಯಾನಕ್ಕೆ ವಿಷಯ ಅಂತರ್ಥ. ಅಧಿಕರಣ ಮೀನ್ಸ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್. 5 ರೀತಿಯಾಗಿ ಪಂಚಸ್ವಧಿಕರಣೇಶು. ಯಾವುದದು? ಅಧಿಲೋಕ 1ನೇದು, ಅಧಿಜ್ಯೋತಿಷ 2ನೇದು, ಅಧ್ಯಾತ್ಮ 3ನೇದು, ಅಧಿವಿದ್ಯ 4ನೇದು. ಅಧಿಲೋಕ, ಅಧಿಜ್ಯೋತಿಷ, ಅಧಿಪ್ರಜ, ಅಧ್ಯಾತ್ಮ, ಅಧಿವಿದ್ಯ 5. ಅಧಿಲೋಕಂ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ. 5 ಉಪಾಸನೆ. ತಾ ಮಹಾಸಗುಂಹಿತಾಯ ಇತ್ಯಾಚಕ್ಷತೆ. ಇತಿ ಆಚಕ್ಷತೆ. ವೇದದ ಋಷಿಗಳೆಲ್ಲ ತಾಹ ಈ 5 ಉಪಾಸನೆಯನ್ನು ಮಹಾಸಗುಂಹಿತಾಯ, ಮಹಾಸಂಹಿತ ಉಪಾಸನ ಇತಿ ಆಚಕ್ಷತೆ. ಇದು ಸಂಹಿತ ಉಪಾಸನೆ ಅಂದರೆ ಮಂತ್ರದ ಭಾಗದಲ್ಲಿ ಧ್ಯಾನ ಮಾಡಬೇಕಾಗಿರುವಂತಹ ಉಪಾಸನೆಗಳು. ಗೊತ್ತಾಗ್ತಾ ಇದೆಯಾ? ಗೊತ್ತಾಗಲಿಲ್ಲ. ಅಧಿಲೋಕ 1ನೇದು, ಅದೇನು ಅಂತ ಮುಂದೆ ಬರುತ್ತೆ, ಇಂಟ್ರಡಕ್ಷನ್ ಮಾತ್ರ ಇಲ್ಲಿ. ಅಧಿಲೋಕ 1ನೇದು, ಅಧಿಜ್ಯೋತಿಷಂ 2ನೇದು, ಆಮೇಲೆ ಅಧಿವಿದ್ಯಂ 3ನೇದು, ಅಧಿಪ್ರಜಂ 4ನೇದು, ಅಧ್ಯಾತ್ಮಂ 5ನೇದು. ಈ 5 ಉಪಾಸನೆಗಳು ತಾಹ ಮಹಾಸಗುಂಹಿತಾಯ, ಉತ್ಕೃಷ್ಟವಾದ ಉಪಾಸನೆಗಳು. ಇವೆಲ್ಲ ಸಂಹಿತೋಪಾಸನೆಯಲ್ಲಿ ಉತ್ಕೃಷ್ಟ ಉಪಾಸನೆಗಳು. ಇತಿ ಆಚಕ್ಷತೆ. ಇತಿ ಆಚಕ್ಷತೆ ಅಂದರೆ ವೇದ ಋಷಿಗಳು ಇದನ್ನೆಲ್ಲ ಮಹಾಸಂಹಿತೋಪಾಸನೆ ಅಂತ ಹೇಳಿದ್ರು. ಇವಾಗ ನೀವು ಶ್ರೀವಿದ್ಯೆ ಉಪಾಸಕರನ್ನ ಯಾರನ್ನಾರು ಇಂಟ್ರೊಡ್ಯೂಸ್ ಮಾಡಿದ್ರೆ ಏನು ಹೇಳ್ತೀರಾ? ಯಪ್ಪ ಇವರು ಶ್ರೀವಿದ್ಯೆ ಉಪಾಸಕರಪ್ಪ, ಏನಾಗುತ್ತೆ, ಕೈ ನಮಸ್ಕಾರ ಮಾಡಿ. ಅವ್ರು ಮಾಡ್ತಾರೋ ಇಲ್ವೋ ಅದು ಬೇರೆ ವಿಚಾರ. ಶ್ರೀವಿದ್ಯೆ ಉಪಾಸಕರಂದ್ರೆ ಏನೊಂದು ಕೋಡ್ ಬಂದಿದೆ ಅಂತ ಹೇಳೋದು. ಅವ್ರಿಗೂ ಅದೊಂದು ಇದು ಏನೋ ಹೆಮ್ಮೆ. ಇಲ್ಲಿ ಬರುತ್ತೆ ಶ್ರೀವಿದ್ಯೆ ಉಪಾಸನೆ ಶ್ರೇಷ್ಠನ ವೇದ ಉಪಾಸನೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಹೇಳ್ತಾ 5 ಉಪಾಸನೆ ಅಂತ ತೋರಿಸಿದಾಗ ಯಾವುದು ಉತ್ಕೃಷ್ಟ ಅಂತ ಗೊತ್ತಾಗುತ್ತೆ. ಆ ರೀತಿಯಾಗಿದೆ ಇಂಟ್ರಡಕ್ಷನ್. ಆಯಿತು, ಮುಂದೆ ಹೋಗುವ. ಅಥಾಧಿಲೋಕಂ ಪೃಥಿವೀ ಪೂರ್ವಲೋಕಂ, ಪೃಥಿವೀ ಪೂರ್ವರೂಪಂ. ಅಥಾಧಿಲೋಕಂ ಪೃಥಿವೀ ಪೂರ್ವರೂಪಂ. ದ್ಯೌರುತ್ತರರೂಪಂ. ದ್ಯೌರುತ್ತರರೂಪಂ. ಆಕಾಶಸ್ಸಂಧಿಃ. ಆಕಾಶಸ್ಸಂಧಿಃ. ವಾಯುಸ್ಸಂಧಾನಂ. ವಾಯುಸ್ಸಂಧಾನಂ. ಇತ್ಯಧಿಲೋಕಂ. ಇತ್ಯಧಿಲೋಕಂ. ಮೊದಲನೇದು ಅಧಿಲೋಕ ಉಪಾಸನಂ. ಅಧಿಲೋಕ ಸಂಹಿತೋಪಾಸನಂ. ಉಪಾಸನ ಅಂದರೆ ಧ್ಯಾನ ಅಂತ, ಮೆಡಿಟೇಷನ್. ಹಾಂ, ಇವಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬೇಕು. ವೇದದ ಕಾಲದಲ್ಲಿ ವೇದವೇ ಪ್ರಮಾಣ.
ಯಾವ ದೇವತೆಗಳು ಈಗ ಪೌರಾಣಿಕದಲ್ಲಿ ನಾವು ಸ್ತುತಿ ಮಾಡುವಂತಹ ದೇವತೆಗಳು ಇರಲಿಲ್ಲ. ಮತ್ತು ಯಾವ ದೇವತೆಗಳ ಮೂರ್ತಿಯೂ ಇರಲಿಲ್ಲ. ಅವ್ರಿಗೆ ಇದ್ದಿದ್ದು ಒಂದೇ, ಗುರು ಹಾಗೂ ವೇದ. ಅದು ವೇದಗಳು ಮಂತ್ರದ ಮೂಲಕ, ಪುಸ್ತಕ ಇಲ್ಲದೆ ಶಬ್ದರಾಶಿ ಗ್ರಹಣ ಮಾತ್ರ ಮಾಡ್ತಿದ್ರಲ್ಲ, ಅಷ್ಟು ಮಾತ್ರ ಇತ್ತು. ಮತ್ತು ಗುರುಗೆ ಸೇವೆ ಮಾಡುವಂಥದ್ದು, ಗುರುಕುಲದಲ್ಲಿರುವಂಥದ್ದು ಮಾತ್ರ ಪ್ರಕೃತಿಯ ಜೊತೆಗಿರುವಂಥದ್ದು, ಇಷ್ಟೇ ಇತ್ತು. ಯಾವುದೇ ರೀತಿಯಾಗಿ ಗಣಪತಿ ಆಗಲಿ ಈ ಥರ ಪೌರಾಣಿಕ ದೇವತೆಗಳಾಗಲಿ ಯಾವುದೂ ಇರಲಿಲ್ಲ. ಇವಾಗ ನಮಗೇನು ಸುಲಭವಾಗಿದೆ ಅಂದರೆ, ಒಂದು ಮೂರ್ತಿ ಇರೋದ್ರಿಂದ ಅದನ್ನು ಆಲಂಬನೆ ಅಂತ ಮಾಡಿಕೊಂಡು ಅದರ ಮೇಲೆ ನಮ್ಮ ಧ್ಯಾನದ ವಿಷಯವನ್ನು ಹರಿಸ್ತೀವಿ, ಮನಸ್ಸನ್ನು ಅಲ್ಲಿ ಹರಿಸ್ತೀವಿ. ಇವಾಗ ಗಣಪತಿ ಅಂದಿದ ತಕ್ಷಣ ನಮಗೆ ಗಣಪತಿಯೇ ನಮಃ ಅಥವಾ ಗಣಪತಿಯ ಆಕಾರ ಬರುತ್ತೆ. ಅಂದರೆ ಆ ವಸ್ತು ಏನಾಗಿದೆ, ಧ್ಯಾನದ ವಿಷಯ ಆಗಿದೆ. ಆದರೆ ವೇದ ಕಾಲದಲ್ಲಿ ಅದಿರಲಿಲ್ಲ. ವೇದ ಕಾಲದಲ್ಲಿ ಇದ್ದಿದ್ದು ಬರೀ ಮಂತ್ರಗಳು ಮಾತ್ರ. ಆ ಮಂತ್ರದ ಮೇಲೆ ಧ್ಯಾನವನ್ನು ಮಾಡಬೇಕಾಗಿತ್ತು. ಮಂತ್ರ ಅಂದರೆ ಅಕ್ಷರಗಳು. ಅಕ್ಷರವನ್ನು ಧ್ಯಾನದ ವಸ್ತು ಅಂತ ಮಾಡಿಕೊಂಡು ಆ ವಸ್ತು ಮೇಲೆ ಪ್ರಕೃತಿಯಲ್ಲಿರುವಂತಹ ಉತ್ಕೃಷ್ಟವಾದ ಇನ್ನು ಹೈಯರ್ ವಸ್ತುಗಳನ್ನು ಈ ಅಕ್ಷರದ ವಸ್ತು ಮೇಲೆ ಹೇರಬೇಕಾಗಿತ್ತು. ಗೊತ್ತಾಗ್ತಾ ಇದೆಯಾ? ಈಗ ಗಣಪತಿ ಅಂತ ಬರುತ್ತೆ. ಇವಾಗ ಗಣಪತಿಯನ್ನು ನಾವೇನು ಮಾಡ್ತೀವಿ, ಅರ್ಶನದ ಉಂಡೆ ಮಾಡ್ಕೊಳ್ತೀವಿ. ಅರ್ಶನದ ಉಂಡೆ ಮಾಡಿ ಹರಿದ್ರಾಬಿಂಬೆ ಗಣಪತಿ ಸುಮುಖಂ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಮಾಡ್ತೀವಿ. ಪೂಜೆ ಆಗಿದ ತಕ್ಷಣ ಅದನ್ನು ವಿಸರ್ಜನೆ ಮಾಡಿಬಿಡ್ತೀವಿ. ಇವಾಗ ಈ ಗಣಪತಿಯನ್ನು ಅರ್ಶನದ ಉಂಡೆ ಒಂದು ವಸ್ತು, ಆ ಅರ್ಶನದ ಉಂಡೆಯ ಒಂದು ವಸ್ತುವನ್ನು ಗಣಪತಿ ತತ್ವವನ್ನು ಆಹ್ವಾನ ಮಾಡುತ್ತೆ ಅಲ್ವಾ? ಇವಾಗ ನಮಗೆ ಸಹಾಯವಾಗಿದೆ. ಇವಾಗ ಸಾಲಿಗ್ರಾಮ ಅನ್ನುವಂಥ ಕಲ್ಲಲ್ಲಿ ವಿಷ್ಣುವನ್ನು ಆಹ್ವಾನ ಮಾಡ್ತೀವಿ, ಬಾಣಲಿಂಗ ಅನ್ನುವಂಥ ಕಲ್ಲಲ್ಲಿ ಈಶ್ವರನ ಆಹ್ವಾನ ಮಾಡ್ತೀವಿ. ಆದರೆ ವೇದದ ಕಾಲದಲ್ಲಿ ಈ ಥರ ಬಾಣಲಿಂಗವೋ ಸಾಲಿಗ್ರಾಮವೋ ಇರಲಿಲ್ಲ. ಇತ್ತೋ ಅಥವಾ ಪ್ರಚಲಿತವಾಗಿಲ್ವೋ ಏನೋ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ವೇದ ಕಾಲ, ಬೇರೆ ಬೇರೆ ಕಲ್ಪನೆ. ಅದು ಕಲಿಯುಗದ ಶುರುನಲ್ಲ, ಇಷ್ಟು 5,006 ವರ್ಷ ಬೇರೆ ಕಲ್ಪನೆ ಅಂತ ಹೇಳ್ತಾರೆ. ಆವಾಗ ಅವ್ರಿಗಿದ್ದಿದ್ದು ಈ ಮಂತ್ರ ರಾಶಿಗಳು ಮಾತ್ರ. ಈ ಮಂತ್ರ ರಾಶಿಗಳು ಕೇವಲ ಅಕ್ಷರಗಳು. ಈ ಅಕ್ಷರಗಳು ಒಂದು ವಸ್ತು. ಹೇಗೆ ಅರ್ಶನ ಒಂದು ವಸ್ತುವೋ ಅದರ ಮೇಲೆ ಗಣಪತಿಯನ್ನು ಆಹ್ವಾನ ಮಾಡಿದ್ರು, ಈ ವೇದದ ವಿದ್ಯಾರ್ಥಿಗಳೇನು ಮಾಡ್ತಿದ್ರು, ಈ ಅಕ್ಷರಗಳ ಮೇಲೆ ಪ್ರಕೃತಿಯಲ್ಲಿರುವಂತಹ ಉತ್ಕೃಷ್ಟವಾದ ವಸ್ತುವನ್ನು ಇದು ಅಕ್ಷರ ಮೇಲೆ ಹೇರಿಸೋದು. ಗೊತ್ತಾಗ್ತಿದೆಯಾ? ಎಷ್ಟು ಸೂಕ್ಷ್ಮ ನೋಡಿ. ಅಕ್ಷರ ಅವ್ರಿಗೊಂದು ಆಬ್ಜೆಕ್ಟ್. ಹ್ಯಾವ್ ಯು ಎವರ್ ಥಾಟ್ ಆಫ್ ಎ ಲೆಟರ್ ಬೀಯಿಂಗ್ ಎನ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್? ಸಾಲಿಗ್ರಾಮ ಬೀಯಿಂಗ್ ಎನ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್, ಓಕೆ, ಯಾಕಂದರೆ ಸ್ಥೂಲವಾಗಿದೆ. ಶಿವಲಿಂಗ ಸ್ಥೂಲವಾಗಿದೆ. ಲೆಟರ್ ಆ ಅನ್ನುವಂತಹ ಅಕ್ಷರವನ್ನು ಅವರೇನು ಮಾಡಬೇಕು, ಪೃಥ್ವಿ ಅನ್ನುವಂತಹ ಅಕ್ಷರವನ್ನು ಅದ್ರಲ್ಲಿ ಕೂಡಿಸ್ಬೇಕು. ಗೊತ್ತಾಗ್ತಿದೆಯಾ? ಪೃಥ್ವಿ, ಈ ಎಂಟೈರ್ ಭೂಮಿಯನ್ನು ನೀವು ಧ್ಯಾನ ಮಾಡಬೇಕು. ಎಲ್ಲಿ? ಆ ಅನ್ನುವಂತಹ ಅಕ್ಷರದಲ್ಲಿ. ಹೇಗೆ ಮಾಡ್ತೀರಾ? ಮಾಡುವಂತಹ ಕ್ರಮ ಏನು? ಈ ರೀತಿಯಾಗಿ ಮಾಡುವಂತಹ ಕ್ರಮ ಚಿತ್ತಶುದ್ಧಿ, ಚಿತ್ತ ಏಕಾಗ್ರತೆ ಆಗತ್ತೆ ಅಂತ ಶಾಸ್ತ್ರ ಹೇಳ್ತಿದೆ. ಈ ರೀತಿಯಾಗಿ ಮಾಡುವಂಥ ಕ್ರಮ ಮೋಕ್ಷಕ್ಕೆ ಹೇತು ಅಂತಿದೆ ಶಾಸ್ತ್ರ. ಯಾಕೆ ನಮಗೆ ಚಿತ್ತಶುದ್ಧಿ ಆಗ್ತಾ ಇಲ್ಲ? ಗೊತ್ತಾಗ್ತಿದೆಯಾ? ಚಿತ್ತಶುದ್ಧಿ ಯಾಕೆ ಆಗ್ತಿಲ್ಲ ಅಂದರೆ, ನಾವು ಯಾವುದೋ ಕಾಲ್ಪನಿಕ ಅಂತ ಹೇಳಬಾರ್ದು, ಕೆಲವ್ರಿಗೆ ಬೇಜಾರಾಗುತ್ತೆ. ಪೌರಾಣಿಕವಾದ ಒಂದು ವಸ್ತುವನ್ನು ತಗೊಂಡು ಅದನ್ನು ಇಲ್ಲಿ ಹರಿದ್ರಾಬಿಂಬವೋ ಸಾಲಿಗ್ರಾಮವೋ ವಿಷ್ಣುವಲ್ಲಿ ಇಟ್ಕೊಂಡು ಚಿತ್ತಶುದ್ಧಿ ಆಗುತ್ತೆ. ಆದರೆ ನೇರ ಈ ಉಪನಿಷತ್ ನೋಡಿ, ಎಲ್ಲ ಶಬ್ದರಾಶಿಗಳು. ಮೋಕ್ಷ ಎಲ್ಲಿದೆ? ಜ್ಞಾನದಲ್ಲಿದೆ. ಜ್ಞಾನ ಎಲ್ಲಿದೆ? ವೇದದ ಮಂತ್ರಗಳಲ್ಲಿದೆ. ವೇದ ಮಂತ್ರಗಳಿಂದೇನೋ ಅಕ್ಷರಗಳು. ಅಲ್ಲೇ ಉಪಾಸನೆ ಮಾಡು, ಅದೇ ಮಂತ್ರ ನಿನಗೆ ಆಮೇಲೆ ಮೋಕ್ಷಕ್ಕೆ ಹೇತು ಆಗುತ್ತೆ. ಯಾವ ಉಪಾಸನೆ ಅಕ್ಷರದ ಮೇಲೆ ನೀನು ಧ್ಯಾನ ಮಾಡ್ತೀಯೋ ಅದೇ ಅಕ್ಷರಗಳ ಆಮೇಲೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ವೃತ್ತಿಯನ್ನು ನೀನು ಕೊಡುತ್ತೆ. ಯಾಕಂದರೆ ವಿದ್ಯಾರ್ಥಿಗೆ ಗುರುಕುಲದಲ್ಲಿ ಏನೂ ಇರಲಿಲ್ವಲ್ಲ, ಎಲ್ಲ ಪ್ರಕೃತಿ ತಾನೆ. ಎಷ್ಟು ಬೃಹದಾಕಾರವಾಗಿ ಚಿಂತೆ ಮಾಡಿದೆ ಋಷಿಗಳು ಎಲ್ಲ. ಯೋಚನೆ ಮಾಡಿ ಬಾಬಾ. ಈಗ ಯಜುರ್ವೇದದಲ್ಲಿ ಅದೇ ಎಲ್ಲರಿಗೂ ಗೊತ್ತಿರುವಂಥ ಮಂತ್ರ ಸಾಧಾರಣವಾಗಿ ಇಷೇತ್ವೋರ್ಚೇತ್ವ ವಾಯವಸ್ತು ಅಂತ ಶುರು ಆಗುತ್ತೆ. ಇಷೇತ್ವ ಯಜುರ್ವೇದದ ಮೊಟ್ಟ ಮೊದಲೆಯ ಮಂತ್ರ. 2 ಪದಗಳು ಹೇಳ್ತಾ ಇದ್ದೀನಿ. ಇಷೇತ್ವ, ಈಶೇ ಈಕಾರ ಇದೆ, ಆಮೇಲೆ ತ್ವಾ ಅಂತಿದೆ. 2 ಸಮಸ್ತ ಪದ ಸೇರಿರೋದು. ಇಷೇ ಬೇರೆ, ತ್ವಾ ಬೇರೆ. ತಾ ಅಂತಿದೆ. ಇವಾಗ ಇಷೇ ಅನ್ನುವಂಥದ್ದು ಪೂರ್ವ ರೂಪ, ಶುರು. ತ್ವಾ ಅನ್ನೋದು ಉತ್ತರ ರೂಪ. ಈ ಇಷೆ ಮೇಲೆ ಪೃಥ್ವಿಯನ್ನು ಭಾವನೆ ಮಾಡು.
ಈ ಅನ್ನುವಂತಹ ಅಕ್ಷರದ ಮೇಲೆ ಪೃಥ್ವಿಯನ್ನು ಭಾವನೆ ಮಾಡು. ಜಸ್ಟ್ ಥಿಂಕ್ ಅಷ್ಟೇ. ಪೃಥ್ವಿಯನ್ನು ಹೇಗೆ ಸ್ವಾಮಿ ಭಾವನೆ ಮಾಡೋದು ಅಂತ ನಾನು ಪೃಥ್ವಿ ಎಷ್ಟು ವಿಶಾಲವಾಗಿದೆ, ಪೃಥ್ವಿಯಲ್ಲಿ ಏನೇನೆಲ್ಲ ಇದೆ. ಯಾಕಂದರೆ ಅವನ ಮನಸ್ಸಿನಲ್ಲಿ ವಿಶಾಲತೆ ಮೂಡಬೇಕು. ಎ ಮೆಡಿಟೇಷನ್ ಶುಡ್ ಎನ್ಲಾರ್ಜ್ ಯುವರ್ ಮೈಂಡ್. ಇಟ್ ಶುಡ್ ಅಕಾಮಡೇಟ್ ಎವ್ರಿಥಿಂಗ್, ಎನ್ಕಂಪಾಸಿಂಗ್. ವಿಶಾಲ ಆಗಬೇಕು, ಬ್ರಾಡ್ ಮೈಂಡೆಡ್ ಆಗಬೇಕು. ಯಾರಿಗೆ ವಿಶಾಲ ಮನೋಭಾವ ಇದೆಯೋ ಅವರೇ ವೇದಾಂತವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇವಾಗ ಪೃಥ್ವಿ ಎಷ್ಟು ದೊಡ್ಡದು, ಕ್ಲೋಸ್ ಟು ಇನ್ಫೈನೈಟ್ ಅಂತ ಹೇಳಬೇಕು ಅಲ್ವಾ, ಅಷ್ಟು ದೊಡ್ಡದು. ಈ ಅನ್ನುವಂಥ ಹೇಗೆ ಹರಿದ್ರಾಭಿದಲ್ಲಿ ಬೃಹದಾಕಾರವಾದ ಕರ್ಪಗ ವಿನಾಯಕರನ್ನ ಮಾಡ್ತಿರೋ, ಭಾವನೆ ಮಾಡ್ತಿರೋ, ಹಾಗೆ ಈ ಅನ್ನುವಂಥ ಅಕ್ಷರದಲ್ಲಿ ಅಷ್ಟು ವಿಶಾಲವಾದ ಪೃಥ್ವಿ. ನೀವು ಕಣ್ಮೂಡಿದ ತಕ್ಷಣ ಇಶೇ ಈ ಇದೆ, ಅದರ ಮೇಲೆ ಒಂದು ಪೃಥ್ವಿಯನ್ನು ಕೂಡಿಸ್ತೀರಾ ಅಂದ್ಕೊಳ್ತೀರ. ಸುಮ್ಮನೆ ಭಾವನೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ನೀವು ಹೋಗಿರುವಂತಹ ಊರೆಲ್ಲ ನಿಮಗೆ ಜ್ಞಾಪಕ ಬರುತ್ತೆ, ದೇವಸ್ಥಾನಗಳೆಲ್ಲ ಜ್ಞಾಪಕ ಬರುತ್ತೆ, ನದಿ ಸಮುದ್ರಗಳೆಲ್ಲ ಬರುತ್ತೆ. ಇದನ್ನು ಥಿಂಕ್ ಮಾಡು ಅಂತ ಹೇಳ್ತಿದ್ದೆ ಉಪನಿಷತ್. ಜಸ್ಟ್ ಥಿಂಕ್. ಎಷ್ಟು ಇಶೇ ಅಂದಿದ ತಕ್ಷಣ ಈ ಕಾರದಲ್ಲಿ ಪೃಥ್ವಿ ಪೂರ್ವರೂಪಂ, ಪೂರ್ವ ರೂಪದಲ್ಲಿ ಪೃಥ್ವಿಯನ್ನು ಭಾವನೆ ಮಾಡು. ತ್ವಾ ಅಂತಿದೆ, ಅಂದರೆ ತ್ವಾ ಅಂತಿದೆ ಅಂದರೆ ಉಪನಿಷತ್ತಲ್ಲಿಲ್ಲ, ನಾನು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ತಾ ಅನ್ನುವಂತಹ ಅಕ್ಷರದಲ್ಲಿ ದ್ಯೌರು ಉತ್ತರ ರೂಪಂ, ದ್ಯೌಹು ಸ್ವರ್ಗವನ್ನು ಭಾವನೆ ಮಾಡು. ಇಲ್ಲಿ ಸ್ವರ್ಗವನ್ನು ಭಾವನೆ ಮಾಡಬೇಕು ಅಂದರೆ ಸ್ವರ್ಗ ಹೇಗಿರುತ್ತೆ ಎನ್ನುವಂಥ ಪುರಾಣ ಗ್ರಂಥಗಳೆಲ್ಲ ಅಧ್ಯಯನ ಮಾಡಿದರೆ ಸ್ವರ್ಗ ಏನು ಅಂತ ಗೊತ್ತಾಗತ್ತೆ. ಪುರಾಣ ಅಧ್ಯಯನ ಮಾಡಬೇಕು. ಅದಕ್ಕೆ ಎಷ್ಟು ಕಷ್ಟ. ಇಲ್ಲಿ ಇವನು ಕೂತು ಆರಾಮಾಗಿ ಜಪ ತಿರುಗಿಸ್ತಾ ಇದ್ದಾನೆ. ಕೇಳಿದ್ರೆ ಯಾರೋ ಶ್ರೀವಿದ್ಯೆ ಉಪಾಸಕ ಏನು ಮಾಡ್ತಿದ್ದಾನೆ, ಏನೋ ಮಾಡ್ತಿದ್ದೆ ಪಾಪ, ಬೇಡ. ಹಾಂ, ಯಾವುದೋ ಆಗಲಿ, ವೇದ ದಕ್ಷಿಣಾಮೂರ್ತಿ ಆಗಲಿ ಅಥವಾ ಗಣಪತಿ ಆಗಲಿ, ಯಾವುದೋ ಆಗಲಿ, ಪಂಚಾಕ್ಷರಿ ಆಗಲಿ, ಷಡಾಕ್ಷರಿ ಆಗಲಿ, ಯಾವುದೋ ಆಗಲಿ ಅಲ್ವಾ. ಎಷ್ಟು ತುಂಬ ಸ್ವರ್ಗ. ದ್ಯೌಹು ಅಂದರೆ ಸ್ವರ್ಗ. ಈ ತಾ ಅನ್ನುವಂತಹ ಅಕ್ಷರದಲ್ಲಿ ಸ್ವರ್ಗಲೋಕವನ್ನು ಕೂಡಿಸು, ಅದ್ರ ಮೇಲೆ ಕೂಡಿಸು, ಅದನ್ನು ಚಿಂತನೆ ಮಾಡು. ಆಯಿತು. ಇವಾಗ ಇಷೇತ್ವಾಗ ಸಮಸ್ತ ಪದವನ್ನು ಸೇರಿಸ್ಬಿಟ್ರೆ ಸಂಧಿ ಬರುತ್ತಲ್ವ. ಆಕಾಶ ಸಂಧಿಹಿ. ಈ ಪೃಥ್ವಿಗೂ ಭೂಲೋಕಕ್ಕೂ ಸ್ವರ್ಗಲೋಕಕ್ಕೂ ಕಾಂಬಿನೇಷನ್ ಯಾವುದು? ಸಂಧಿ. ಮಧ್ಯದಲ್ಲಿ ಏನಿದೆ? ಆಕಾಶ ಇದೆ. ಆಕಾಶ ಸಂಧಿಹಿ. ಆಕಾಶವನ್ನು ಧ್ಯಾನ ಮಾಡು, ಸ್ಪೇಸನ್ನು ಧ್ಯಾನ ಮಾಡು. ಯೋಚನೆ ಮಾಡಿ, ತಲೆಯಲ್ಲಿ ಸ್ಪೇಸ್ ಇದೆ ಅನ್ಬಾರ್ದು ಇವಾಗ, ಆಯಿತಾ? ಆಕಾಶ ಸಂಧಿ. ಎಷ್ಟು ಬೃಹತ್ ಆಕಾಶ. ಪೃಥ್ವಿ ಎಷ್ಟು ವಿಶಾಲವಾಗಿದೆಯೋ ಅಷ್ಟ್ರ ಜೊತೆಗೂ ಆಕಾಶ ಇದೆ, ಅಷ್ಟ್ರ ಮೇಲೇನೂ ಸ್ವರ್ಗ ಇದೆ. ಅಷ್ಟು ಬರಾಡಾಗಬೇಕು ಮನಸ್ಸು. ಒಂದು ದಿವಸ ಮಾಡೋದಲ್ಲ, ಸತತವಾಗಿ ಮಾಡು ಅಂತ. ಸತತವಾಗಿ ಮಾಡು ಅಂದರೆ 12 ವರ್ಷಗಳ ಕಾಲ ಘನಪಾರಾಯಣವನ್ನು ಮುಗಿಸ್ಕೊಂಡು ಆಮೇಲೆ ಸಲಕ್ಷರ ಗಣಪಾಠಿ ಅಂತ ಅದೊಂದು 5 ವರ್ಷ ಅಧ್ಯಯನ ಮಾಡಿ 15-16 ವರ್ಷ ಬೆಳಗ್ಗೆಯಿಂದ ದಿನಕ್ಕೆ 12 ಗಂಟೆ ಕಾಲ ಬೆವರು ಸುರಿಸಿ ಆಮೇಲೆ ಇದನ್ನು ಧ್ಯಾನ ಮಾಡು ಅಂತ. ಈಗ ಏನೋ ಎಲ್ಲ ಕಡೆ ಮೆಡಿಟೇಷನಲ್ ಪ್ರಾಕ್ಟೀಸ್. ಕೀಪ್ ಎ ಲೈಟ್, ಕ್ಯಾಂಡಲ್ ಲೈಟ್ ಇನ್ ಫ್ರಂಟ್ ಆಫ್ ಯು, ತ್ರಾಟಕ ವಿದ್ಯಾ, ಆ್ಯಂಡ್ ಕೀಪ್ ಆನ್ ಗೇಸಿಂಗ್ ಅಟ್ ದಟ್ ಲೈಟ್ ಆ್ಯಂಡ್ ಲೂಸ್ ಯುವರ್ ಐಸೈಟ್ ಅಲ್ವಾ. ತ್ರಾಟಕ ವಿದ್ಯಾ, ಕಾನ್ಸಂಟ್ರೇಷನ್. ದ ಬೆನಿಫಿಟ್ಸ್ ಆಫ್ ತ್ರಾಟಕ ವಿದ್ಯಾ. ಗೇಸ್ ದ ಸನ್. ಇವನು ಸೂರ್ಯ ಇಲ್ಲೇ ಚಕ್ಷುರ, ಆದಿತ್ಯ ಚಕ್ಷುರ ದೇವತಾ ಅಂತಿದೆ. ಇವಾಗ ಯಾಕೆ ಸನ್ನನ್ನು ಗೇಸ್ ಮಾಡಬೇಕು? ಏನು ಹುಚ್ಚಿ ಹಿಡಿದಿದೆಯಾ ನಮಗೆ? ಗೇಸ್ ದ ಸನ್. ಸಿ ಮೂನ್ ಮೆಡಿಟೇಷನ್, ಪೌರ್ಣಿಮಾ ಮೂನ್ ಮೆಡಿಟೇಷನ್. ಯಾರೋ ಬೆಲ್ಲಂಗಿರಿ ಮೌಂಟೇನ್ಸ್. ಈಗ ಪಾಪ ಅಲ್ಲಿ ಕೂತಿದ್ದಾರೆ, ಎಲ್ಲಿ ಮಾನಸ ಸರೋವರದಲ್ಲಿ ಕೂತು ಡಾಕ್ಟ್ರೆಲ್ಲ ಹೇಳಬೇಕು ಅವ್ರಿಗೆ, ನೀವು ಹೋಗಿ ಪಾಪ ಅಂತ. ಏನು ಮಾರ್ಕೆಟಿಂಗ್, ಹಬ್ಬ. ನೀವು ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಅಲ್ಲಿ ಹೋಗಿದ್ದಾರೆ. ಡಾಕ್ಟರ್ ಹತ್ರ ಇಂಟರ್ವ್ಯೂಯಲ್ಲಿ ಅಲ್ಲಿ ಇದರಲ್ಲಿ ಮಾನಸ ಸರೋವರದಲ್ಲಿ ಡಾಕ್ಟರ್ ಹೇಳ್ತಾರಂತೆ, ಪ್ಲೀಸ್ ಟೇಕ್ ಕೇರ್ ಸರ್, ಯು ಹ್ಯಾವ್ ಬೀನ್ ಅಫೆಕ್ಟೆಡ್ ವಿತ್ ದಿ ಹೆಡ್, ಮೇ ಯು ಪ್ಲೀಸ್ ನಾಟ್ ಫಾಲ್, ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಡ್. ನೋ ಡಾಕ್ಟರ್, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್, ದಿಸ್ ಬಾಡಿ ಈಸ್ ಸೋ ಫೈನ್, ಇಟ್ ವಿಲ್ ನಾಟ್ ಫಾಲ್, ಈವನ್ ಇಫ್ ಇಟ್ ಫಾಲ್ಸ್ ಐ ವಿಲ್ ನಾಟ್ ಡಿಸ್ಟರ್ಬ್ ಯು. ಇಲ್ಲಿ ಅಲ್ಲಿ ಧ್ಯಾನದಲ್ಲಿ ಉಪನಿಷತ್ತು ಎಲ್ಲಾದರೂ ಅದೇ ಹತ್ರ ಹೇಳ್ತಿದೆಯಾ? ಯಾರನ್ನು ಫಾಲೋ ಮಾಡಬೇಕು ಅಂತ ಹುಷಾರಾಗಿ ತಿಳ್ಕೊಳ್ಳಿ. ಅದಕ್ಕೆ ಸಂಪ್ರದಾಯ ಆಚಾರ್ಯರು, ಶಂಕರರು, ಮಹಾ ಆಚಾರ್ಯರು, ಅದು ಒಂದು ಸಾಕು ನಮಗೆ. ಇಲ್ಲ ಈಗಿನ ಕಾಲದಲ್ಲಿ ಸ್ವಾಮಿ ಅದೆಲ್ಲ ಅರ್ಥವಾಗಲ್ಲ, ಸರಿ
ಅದೇ ಏನು ಹೇಳ್ತಾರಲ್ಲ ಸೆಡಿಮೆಂಟ್ಸ್. ಇವಾಗ ಜಡಿ ಹಾಡಿದ್ರೆ ಕೆಲವುದೆಲ್ಲ ಇರುತ್ತಲ್ಲ ಹುಳ ಹುಪ್ಪಟೆಗಳೆಲ್ಲ, ಅಷ್ಟೇ ಆ ಥರದಲ್ಲಿ ಹೋಗ್ತೀರಾ ಅಷ್ಟೇ. ನೀವು ವಿಶಾಲ ಆಗಬೇಕು. ಧ್ಯಾನ ಹೇಗಿರಬೇಕು ಯೋಚನೆ ಮಾಡಿ. ಆಕಾಶ ಸಂಧಿಹಿ, ಆ ಗ್ಯಾಪ್ ಇದೆಯಲ್ಲ ಭೂಮಿಗೂ ಪೃಥ್ವಿಗೂ, ಅಲ್ಲಿ ಭೂಮಿಗೂ ಸ್ವರ್ಗಕ್ಕೂ, ಅದು ಸಂಧಿಹಿ ಲಿಂಕ್ ಮಾಡ್ತಿದೆ ನಿಮಗೆ. ಇಷೇತ್ವ ಲಿಂಕ್ ಹೇಗೆ ಮಾಡುತ್ತೋ ಸಮಸ್ತ ಪದ, ಹಾಗೆ ಧ್ಯಾನ ನಿಮಗೆ ಪೃಥ್ವಿಯನ್ನು ಧ್ಯಾನ ಮಾಡಿದಾಗ, ಸ್ವರ್ಗವನ್ನೇ ಧ್ಯಾನ ಮಾಡಿದಾಗ ಕನೆಕ್ಟ್ ಮಾಡೋದು ಆಕಾಶ. ವಾಯು ಸಂಧಾನಂ, ಎಲ್ಲಿ ನಡೀತಾ ಇದೆ ಇದೆಲ್ಲ? ವಾಯು ಹಿಡಿದಿದೆ, ಪೃಥ್ವಿಯನ್ನು ವಾಯು ಹಿಡಿದಿದೆ, ಆಕಾಶವನ್ನು ವಾಯು ಹಿಡಿದಿಲ್ಲ. ವಾಯು ಎಲ್ಲ ಕಡೆ ಹರಡಿದೆಯೋ ಇಲ್ವೋ? ವಾಯು ಯಾಕೆ ವಾಯು ಅಂದರೆ ಇವನಿಗೆ ವಾಯು ದೇವತಾ. ಹೇಗೆ ಮಂಗಳ ಶ್ಲೋಕದ ಧ್ಯಾನ ಶಾಂತಿ ಮಂತ್ರದಲ್ಲಿ ಹೇಳಿದ್ನಲ್ಲ, ಆ ವಾಯು ಎಲ್ಲಿ ಅಂತ ಧ್ಯಾನದಲ್ಲಿ ಗೊತ್ತಾಗಬೇಕು ಅವನಿಗೆ. ಕರ್ಮದಲ್ಲಿಯೂ ವಾಯುವನ್ನು ಸ್ತುತಿ ಮಾಡಬೇಕು ಸ್ವಾಹಾಕಾರದ ಮೂಲಕ, ಧ್ಯಾನದಲ್ಲೂ ವಾಯುವಿಗೆ ಗೌರವ ತೋರಿಸ್ಬೇಕು. ವಾಯು ಸಂಧಾನಂ ಅಷ್ಟೇ ನೋಡಿ. ಇತ್ಯಧಿಲೋಕಂ ಮುಗಿದೋಯ್ತು. ಭೂಮಿಯನ್ನು ಧ್ಯಾನ ಮಾಡು, ಸ್ವರ್ಗವನ್ನು ಧ್ಯಾನ ಮಾಡು, ಸ್ವರ್ಗ ಹಾಗೂ ಭೂಮಿಯನ್ನು ನಡುವೆ ಇರುವಂತಹ ಆಕಾಶವನ್ನು ಧ್ಯಾನ ಮಾಡು, ಮತ್ತು ಎಲ್ಲದರಲ್ಲಿಯೂ ವಾಯು ಇದೆ, ವಾಯುವನ್ನು ಧ್ಯಾನ ಮಾಡು. ಅದೇ ಇದೇ ಈ ಅಕ್ಷರಗಳಿದೆಯಲ್ವ, ಈ 5 ಇಷೇತ್ವ. ಇವಾಗ ನಮ್ಮ ಗುರೂಜಿ ಆದರೆ ಅದಕ್ಕೊಂದು ನೀವು ಚೇರ್ನ ಇಟ್ಕೊಳ್ಳಿ ಅಂತಾರೆ, ನಾವು ಇನ್ನು ಚೇರ್ ಮೇಲೆ ಧ್ಯಾನ ಮಾಡಿ ಅಂತಾರೆ, ಅದು ಓಕೆ. ಇಲ್ಲಿ ವೈದಿಕವಾಗಿ ಇಲ್ಲಿ ಆಚಾರ್ಯರು ಟೀಕಾಕಾರ ಹೇಳಿರುವಂತಹ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಇಷೇತ್ವ ತೊಗೊಂಡಿದ್ದಾರೆ ಆನಂದಗಿರಿ, ಅದನ್ನು ನಾನು ತೊಗೊಂಡು ಹೇಳ್ತಾ ಇದ್ದೀನಿ. ನೀವು ಇವಾಗ ಚೇರ್ ಇಲ್ಲಿ ಇವಾಗ ಈ ಒಂದು ಚೇರ್ ಮುಂದೆ ಇಟ್ಕೊಂಡು ಅಥವಾ ಟೇಬಲ್ ಇಟ್ಕೊಂಡು ಆ ಟೇಬಲ್ ಮೇಲೆ ಪೃಥ್ವಿನ ಆಹ್ವಾನ ಮಾಡ್ಬೋದು, ಆಕಾಶವನ್ನು ಧ್ಯಾನ ಮಾಡ್ಬೋದು. ಆದರೆ ಮಂತ್ರಗಳು ಆಗಿನ ಕಾಲದಲ್ಲಿ ಇದ್ದಿದ್ದು ಮಂತ್ರಗಳು, ಅದನ್ನು ಧ್ಯಾನ ಮಾಡುವಂಥ. ಇತ್ಯಧಿಲೋಕಂ ಇದೇನ್ನು ಇವಾಗ ನೆಕ್ಸ್ಟ್ ಅಧಿಲೋಕಂ ಆಯ್ತು. ಇವಾಗ ಅಧಿಜ್ಯೋತಿಷಂ ಮುಂದೆ ಹೋಗೋಣ. ಅಷ್ಟೇ, ಈ ಧ್ಯಾನವೂ ಮಾಡೋಕ್ಕಾಗಲ್ಲ, ವೇದ ಪಾರಾಯಣವೂ ಮಾಡೋಕ್ಕಾಗಲ್ಲ, ಕೊನೆಗೇನು ಅಷ್ಟೇ. ಅಥಾದಿಜ್ಯೋತಿಷಂ ಜ್ಯೋತಿಷಂ ಅಗ್ನಿಃ ಪೂರ್ವರೂಪಂ ಆದಿತ್ಯ ಉತ್ತರರೂಪಂ ಆಪಸ್ಸಂಧಿಃ ವೈದ್ಯುತಃ ಸಂಧಾನಂ ಇತ್ಯದಿಜ್ಯೋತಿಷಂ. ಇದೇನಾಯಿತು? ಅಧಿಜ್ಯೋತಿ ಸಂಹಿತ ಉಪಾಸನ. ಸಂಹಿತ ಅಂದರೆ ಮಂತ್ರಗಳು ಅಂತ. ಅಧಿಜ್ಯೋತಿಷ ಸಂಹಿತ ಉಪಾಸನ ತುಂಬ ಚೆನ್ನಾಗಿದೆ ಇದು. ಇವಾಗ ಜ್ಯೋತಿಷ ಅಂದರೆ ಲೂಮಿನರೀಸ್ ಬೆಳಕು, ಕಾಂತಿ. ಅಗ್ನಿ ಈಶೇ ಇದೆಯಲ್ವಾ, ಈ ಕಾರ ಅಲ್ಲಿ ಪೃಥ್ವಿಯನ್ನು ನೋಡಿದ್ವಿ. ಆ ಪೃಥ್ವಿನ ಇಲ್ಲಿ ಏನಾಗಿದೆ? ಅಗ್ನಿ ಪೂರ್ವರೂಪಂ, ಪೃಥ್ವಿಯನ್ನು ಬದಲಾವಣೆ ಮಾಡಿ ಅದೇ ಈಕಾರ ಅನ್ನುವಂತಹ ಅಕ್ಷರದಲ್ಲಿ ಅಗ್ನಿಯನ್ನು ಧ್ಯಾನ ಮಾಡಿ. ಮೇಲ್ನೋಟಕ್ಕೆ ಅದನ್ನು ಅರ್ಧ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದಿತ್ಯ ಉತ್ತರ ರೂಪಂ, ತಾ ಅನ್ನುವಂತಹ ಇಷೇತ್ವ ಇತ್ತಲ್ವ, ಆ ತಾ ಅನ್ನುವಂತಹ ಅಕ್ಷರದ ಮೇಲೆ ಆದಿತ್ಯವನ್ನು ಧ್ಯಾನ ಮಾಡಿ. ಹಿಂದಿನ ಮಂತ್ರದಲ್ಲಿ ಸ್ವರ್ಗವನ್ನು ಧ್ಯಾನ ಮಾಡಿ ಅಂತಿತ್ತು. ಆ ಸ್ವರ್ಗವೇ ಇಲ್ಲಿ ಜ್ಯೋತಿಷದಲ್ಲಿ ಆದಿತ್ಯ ಆಗಿದೆ, ಧ್ಯಾನ ಮಾಡಿ. ಆಪಸ್ಸಂಧಿಹಿ, ನೀರನ್ನು ಧ್ಯಾನ ಮಾಡಿ. ಆಪಹ ಅಂದರೆ ಆಕಾಶ ಆಯಿತು ಹಿಂದಿನ ಮಂತ್ರದಲ್ಲಿ, ಇಲ್ಲಿ ನೀರು ವರ್ಣ. ಸಂಧಿಹಿ ವೈದ್ಯುತ ಸಂಧಾನಂ, ವೈದ್ಯುತ ಅಂದರೆ ಲೈಟನಿಂಗ್, ಮಿಂಚನ್ನ ಧ್ಯಾನ ಮಾಡಿ ಅಂತ ಹೇಳ್ತಿದೆ. ಕೇನೋಪನಿಷತ್ತಲ್ಲಿ ನೋಡಿದ್ವಲ್ಲ, ಮಿಂಚನ್ನು ಧ್ಯಾನ ಮಾಡಿ ಅಂತ. ಮಿಂಚನ್ನು ಹೇಗೆ ಧ್ಯಾನ ಮಾಡ್ತೀರಾ? 1 ಸೆಕೆಂಡ್ ಬಂದು ಹೊರಟೋಗುತ್ತೆ. ಅಷ್ಟು ಸೂಕ್ಷ್ಮವಾಗಿರಬೇಕು ಮನಸ್ಸು ಅಂತ ಅರ್ಥ. ಗುರು ಕೇಳಿದ ತಕ್ಷಣ ಚಕ್ ಅಂತ ಹೇಳಿ ಏಕಸಂಧಿಗ್ರಾಹಿ ಅನ್ನೋದಕ್ಕೆ ಮಿಂಚಿಗೆ ಉದಾಹರಣೆ. ಏನಂದ್ರಿ? ಅದು ಕೇಳ್ತಿದ್ರೆ ಮಿಂಚು ಹೊರಟೋಗಿ ಏನೇನೋ ಆಗ್ಬಿಟ್ಟಿರುತ್ತೆ, ಕೇಳಿಸ್ಲಿಲ್ಲ. ನಮ್ದು ಹಾಗಿದೆ. ವೈದ್ಯುತ ಸಂಧಾನಂ ಇತ್ಯದಿ ಜ್ಯೋತಿಷಂ. ಸರಿ, ಇದಕ್ಕೆ ಜ್ಯೋತಿಷ ಉಪಾಸನ, ಅಧಿ ಜ್ಯೋತಿಷ ಉಪಾಸನ ಅಂತ. ಈಗ ಅಗ್ನಿಯನ್ನು ಧ್ಯಾನ ಮಾಡು ಅಂತ ಹೇಳ್ತಿದೆ ಪೂರ್ವ ರೂಪದಲ್ಲಿ. ಯಾಕೆ? ಈತ ಪಾಠಶಾಲೆಯಲ್ಲಿದ್ದಾನೆ, ಪ್ರತಿನಿತ್ಯ ಯಾಗ ಆಗ್ತಾ ಇರುತ್ತೆ. ಯಾಗವನ್ನೇ ಧ್ಯಾನ ಮಾಡು. ಯಾಗದಲ್ಲಿ ಅಗ್ನಿಯನ್ನು ಬರಮಾಡ್ಕೊಳ್ತೀವಿ. ಆ ಯಾಗದ ಶಾಲೆಯಲ್ಲಿ ಇರುವಂತಹ ಎಲ್ಲ ದ್ರವ್ಯಗಳನ್ನು, ಪುರೋಹಿತರನ್ನು
ಮಂತ್ರನೆಲ್ಲ ಧ್ಯಾನ ಮಾಡು. ಅದಕ್ಕೆ ಸಿಂಬಾಲಿಕ್ ಅಗ್ನಿಯನ್ನು ಧ್ಯಾನ ಮಾಡು. ಭೂಲೋಕ, ಹಿಂದಿನ ಶ್ಲೋಕಕ್ಕೂ ಮಂತ್ರಕ್ಕೂ ಇದಕ್ಕೆ ತರಬೇಕು. ಸೂರ್ಯ ಸ್ವರ್ಗಲೋಕವನ್ನು ಧ್ಯಾನ. ಸ್ವರ್ಗಲೋಕಕ್ಕೆ ಹೇಗೆ ಹೋಗ್ತೀರಾ? ಸೂರ್ಯನ ಮಂಡಲ ಹಿರಣ್ಯ ಗರ್ಭದ ಮೂಲಕ ಹೋಗ್ತೀರಾ, ಅದನ್ನು ಧ್ಯಾನ ಮಾಡು. ಆಮೇಲೆ ನೀರು, ಆಪಸ್ಸಂಧಿಹಿ ಆಯಿತು, ಅದಕ್ಕೂ ಹೇಳ್ತೀರಿ. ವೈದ್ಯುತ ಸಂಧಾನಂ, ಈ ಅಗ್ನಿಯನ್ನು ಸೂರ್ಯನನ್ನು ಸೇರಿಸ್ತಾ ಇರೋದು ನೀರು ಸ್ವಾಮಿ ಅಂತ ಉಪನಿಷತ್ತು ಹೇಳ್ತಿದೆ. ಅದನ್ನು ಹಿಡಿದಿರೋದು ವೈದ್ಯುತ, ಲೈಟ್ನಿಂಗ್ ಅಂತ ಆಯಿತು. ಇದಕ್ಕೆ ಹೆಸರು ಅಧಿಜ್ಯೋತಿಷ ಉಪಾಸನೆ ಅಂತ. ಅಗ್ನಿ, ಸೂರ್ಯ, ವಿದ್ಯುತ್ತು ಕಾಂತಿ ರೂಪವಾಗಿರುವಂಥದ್ದು. ಆದರೆ ನೀರು ಹೇಗೆ ಕಾಂತಿ ರೂಪವಾಗಿದೆ? ಅದಕ್ಕೆ ಇಲ್ಲಿ ಮೀಮಾಂಸಾ ಬರಬೇಕು. ಋತಂ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂ ಸ್ವಾಧ್ಯಾಯ ಪ್ರವಚನೆ ಚ ಹೇಳಿದ್ವಲ್ಲ. ಇವಾಗ ಇಲ್ಲಿ ನೀರು ಹೇಗೆ ಕಾಂತಿ ಸ್ವಾಮಿ? ಇಲ್ಲಿ ನೀರಿಗೆ ಕಾಂತಿ ಅಂತಂದರೆ ಶುಭ್ರತೆ. ಸ್ನಾನ ಮಾಡಿದ ತಕ್ಷಣ ನೀವು ಕಾಂತಿಯುತವಾಗಿರ್ತೀವೋ ಇಲ್ಲೋ, ಮುಖ ಎಷ್ಟು ಚೆನ್ನಾಗಿರುತ್ತೆ ಅದು. ಇನ್ನೊಂದು ಅರ್ಥ ಏನು? ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರ್ ಆಪಃ. ಅಗ್ನಿಯಿಂದ ನೀರು ಬಂದಿದೆ, ಅದಕ್ಕೆ ನೀರು ಅಗ್ನಿ ಥರನೇ ಶುಭ್ರವಾಗಿದೆ, ಕಾಂತಿಯುತವಾಗಿದೆ. ಯೋಚನೆ ಮಾಡಿ, ನೀರಲ್ಲಿ ಅಗ್ನಿತತ್ವ ಇದೆ. ಅದಕ್ಕೆ ವೇದ ಮಂತ್ರ ಏನು ಹೇಳ್ತು? ನಾತ್ರಾಪ್ಸು ಮೂತ್ರ ಗುರಿ ಶಂಪುರ್ಯಾತ್ ನ ನಿಷ್ಠೀವೇತ್ ನ ವಿವಸನ ಸ್ನಾಯಾತ್. ಯಾಕೆ? ಗುಹ್ಯೋ ವಾ ಏಷೋ ಅಗ್ನಿ. ಸಮುದ್ರಕ್ಕೆ ಹೋಗ್ತೀಯಾ ಅರ್ಜುನ, ಸಮುದ್ರಕ್ಕೆ ಹೋಗ್ತೀಯಾ ನೀನು, ಕೆರೆಗೆ ಹೋಗ್ತೀಯಾ, ನದಿಗೆ ಹೋಗ್ತೀಯಾ, ಆ ನೀರೇನು ನೋಡ್ತಿದ್ಯಾ? ಗಂಗಾಜಲವನ್ನು ನೋಡ್ತಿದ್ಯಾ ಅಥವಾ ಸಮುದ್ರಕ್ಕೆ ಹೋಗ್ತೀಯಾ ವೀಕೆಂಡ್ ಅಂತ, ಗೋವಾಗೆ ಹೋಗ್ತೀಯಾ? ಆ ನೀರಲ್ಲಿ ಧುಮುಕಬೇಡ ಹಾಗೆ, ಯಾಕಂದರೆ ಅಲ್ಲಿ ಅಗ್ನಿ ಇದೆ. ನಮಸ್ಕಾರ ಮಾಡು. ಆ ಸಮುದ್ರಕ್ಕೆ ಹರಿಯುವಂತಹ ನೀರಿಗೆ ಅಲ್ಲಿ ಹೋಗಿ ನೀನು ಮೂತ್ರ ವಿಸರ್ಜನೆ ಮಾಡಬೇಡ. ನಾಪ್ಸು ಮೂತ್ರ ಕುರಿ ಶಂಪುರ್ಯಾತ್. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಾಮಿ ಅಲ್ಲೂ ಮಾಡಬಾರ್ದು, ಯಾಕಂದ್ರೆ ಅಗ್ನಿ ಇದೆ. ನಿಷ್ಠೀವೇತ್, ಉಗುಳಬೇಡ. ಮೇ ಯು ನಾಟ್ ಸ್ಪಿಟ್. ಎಷ್ಟು ಜನ ಎಷ್ಟು ತಪ್ಪು ಮಾಡ್ತೀವಿ, ಗೊತ್ತಾಗಲ್ಲ ಅಂತ ಮೂತ್ರ ಮಾಡ್ತೀವಿ. ನಾವೆಲ್ಲರೂ ಮಾಡಿದ್ದೀವಿ ಇದನ್ನು. ಆಮೇಲೆ ಅಲ್ಲಿ ಉಗುಳ್ತೀವಿ. ಇದು ಮಹಾ ಪಾಪ ಅನ್ನತ್ತೆ. ಈ ಪಾಪಕ್ಕೆ ಪರಿಹಾರವೇ ಇಲ್ಲ. ನಿಷ್ಠೀವೇತ್ ನ ವಿವಸನ ಸ್ನಾಯಾತ್. ಬೀಚ್ ಹತ್ರ ಹೋಗಿ ನಗ್ನವಾಗಿ ನಿಂತ್ಕೊಳ್ಬೇಡ. ಬಟ್ಟೆ ಇಲ್ಲದೆ ಸ್ನಾನ ಮಾಡಬೇಡ. ಬೀಚ್ಗೆಲ್ಲ ಯಾಕೆ ಎಷ್ಟು ಹೋಗ್ತಾರೆ ಜನ? ಅರೆ ಬಟ್ಟೆಯಲ್ಲಿ ಹಾಗೆ ಹೋಗಬೇಡ. ವಿದೇಶಕ್ಕೆಲ್ಲ ನೀವು ಹೋಗಿ ನೋಡಿ, ಅವ್ರಿಗೆ ಸಮುದ್ರದ ಇದೇ ಗಮನನೇ ಇಲ್ಲ. ಒಂದು 6 ತಿಂಗಳ ಕೆಳಗಡೆ ಗೋವಾಗೆ ಹೋಗಿದ್ದೆ, ಭಕ್ತರು ಕರೆದಿದ್ರು ಅಂತ. ಒಂದು ವಾರ ಅಲ್ಲಿದ್ದೆ. ನಾನು ಹೇಳಿದೆ ನಾನು ಬೀಚ್ಗೆ ಹೋಗಬೇಕು, ಅಲ್ಲಿ ಸಂಜೆ 5ರಿಂದ 7 ಜಪ ಧ್ಯಾನ ಮಾಡಬೇಕು ಅಂತ. ಎಲ್ಲರೂ ಬಂದಿದ್ರು ವಿದೇಶದಿಂದ. ಯಾಕೆ ಹೋದ್ನು ಅಂತ ಸಾಗೋಯ್ತು ನನಗೆ. ಹೋಗಿ ಗೋವಾಗೆ ಹೋಗೋದ ಸ್ವಾಮಿ? ನಿಮಗೇನು ರಾಮೇಶ್ವರಕ್ಕೆ ಹೋಗ್ತೀರಾ, ನೀವು ಗೋವಾಗೆ ಹೋಗ್ತೀರಾ ಅಂತ ನಮಗೇನು ಗೊತ್ತು ಅಂತ ಹೋಗಿ ಎಲ್ಲ ಹೇಳಿದ್ವಿ. ಯಾರೂ ಬರಬಾರ್ದು, ಏನು ಬರಬಾರ್ದು ಅಂದರೆ ಏನು ನಾವು ರೂಲ್ ಮಾಡೋಕ್ಕಾಗತ್ತೆ? ಏನು ಮೋದಿನ? ಸರಿ ಅಂತ 5:30 6 ಗಂಟೆಗೆ ಹೋದರೆ ಯಾವುದೊಂದು ಸೌತ್ ಗೋವಾ ನಾರ್ತ್ ಗೋವಾ ಕೂತ್ರೆ ಎಲ್ಲ ಥರದ್ದು ಮಕ್ಕಳು ಅಂದರೆ ಎಲ್ಲ ಥರದ ಜನರು, ವಿದೇಶಿಯರು, ಸ್ತ್ರೀಯರು, ಪುರುಷರು, ಎಲ್ಲ ಅರ್ಧಂಬರ್ಧ ಬಟ್ಟೆಗಳು. ನಾನು ಹೋಗಿ ಏನು ಧ್ಯಾನ ಮಾಡಲಿ? ಯಾವ ವಿಚಾರ ನನಗೇನು ಬರುತ್ತೆ? ಸರಿ, 1 ದಿವಸ ಆಯಿತು, 2 ದಿವಸ ಆಯಿತು. ಅದಕ್ಕೆ 7 ಗಂಟೆ ಮೇಲೆ ಹೋಗೋಣ ಅಂತ ಆಯಿತು. 7 ಗಂಟೆ ಮೇಲೆ ಒಂದು ದಿವಸ ಹೋಗಿ ಒಂದು 3-4 ದಿವಸ ಆದಮೇಲೆ ಒಂದು ಫಾರಿನ್ ನಮ್ಮ ಪಾಪ ನನಗೋಸ್ಕರ ಕಾಯ್ಕೊಂಡಿದ್ರು. ನಾನು ಅಲ್ಲಿ ಕೂತ್ಕೊಂಡು ಜಪ ಧ್ಯಾನ ಮಾಡಿದಾಗ ಅವರು ಬಂದು ಕೂರ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ಅದು ಕಣ್ಣು ಮುಚ್ಚಿದ್ದೆ. ಒಂದು 3/4 ಗಂಟೆ, ಅವರು 10 ನಿಮಿಷ ಕೂತಿರೋ ಅವ್ರು ಹೊಟ್ಟೋಗೋರು. ಈ ಥರ ಇವರೆಲ್ಲ ಬರ್ತಾರಲ್ಲ ಯಾಕೆ ಹಾಗೆ ಅಂತ ನಾನು ಒಂದು 7 ಗಂಟೆ ಆದಮೇಲೆ ಹೋಗೋಣ ಅಂತ ಅಲ್ಲಿ ಹೋದರೆ ಪಾಪ ಅಲ್ಲಿ ಕಾಯ್ಕೊಂಡಿದ್ರು. ಏನು ಇಲ್ಲ, ನಿಮ್ಮ ಪಕ್ಕದಲ್ಲಿ ಕೂತು ಧ್ಯಾನ ಮಾಡಿದ್ರೆ ಏನೋ ತುಂಬ ಒಂದು ಮನಸ್ಸಿಗೆ ನೆಮ್ಮದಿ ಇತ್ತು. ಯಾರೋ ಅಂತಲೇ ಗೊತ್ತಿಲ್ಲ, ಯಾವುದೋ ಸ್ಪೈನಿಂದನೂ ಯಾವುದೋ ಅಮ್ಮ ಬಂದಿದ್ದಾರೆ. ನಾನು ಹೇಳಿದೆ, ನೋಡಮ್ಮ, ನಿನಗೆ ನೆಮ್ಮದಿ ಸಿಕ್ಕಿರ್ಬೋದು, ಆದರೆ ಇವಾಗ ನೀನಿದ್ರೆ ನನಗೆ ನೆಮ್ಮದಿ ಹಾಳಾಗೋಗುತ್ತೆ, ಫಸ್ಟ್ ಹೋಗು ಅಂತಂದೆ. ಅಲ್ಲಿ ಸಮುದ್ರದಲ್ಲಿ ಸಮುದ್ರ ರಾಜನನ್ನು ನೋಡ್ತಿದ್ದಾಗ ಗೌರವ ಇರಬೇಕು. ಸುಮ್ಮನೆ ಹೋಗಿ ಬೀಳಕ್ಕಾಗಲ್ಲ. ಸಮುದ್ರದಲ್ಲಿ ಯಾವ ತಿಥಿಯಲ್ಲಿ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹುಣ್ಣಿಮೆ, ಅಮಾವಾಸ್ಯೆ, ಅದಕ್ಕೆಲ್ಲ ಒಂದು ನಿಗದಿ ಇದೆ. ನೀರು ಕಾಣಿಸ್ತು ಅಂತ ದಬಕ್ಕಂತ ಬೀಳಕ್ಕಾಗಲ್ಲ. ನಮ್ಮ ಎಮೋಷನ್ಸ್ನೆಲ್ಲ ನೀರು ಮೇಲೆ ಹಾಕ್ಕೊಟ್ಟಕ್ಕಾಗಲ್ಲ. ಆಯಿತಾ? ನಿಷ್ಠೀವೇತ್ ನ ವಿವಸನ ಸ್ನಾಯಾತ್. ಯಾಕೆ?
ಗುಹ್ಯೋವ ಏಷೋ ಅಗ್ನಿ, ಅಗ್ನಿ ಇದಾನ ಕಣೆಯ ಅಲ್ಲಿ ಜಲದಲ್ಲಿ. ಯಾಕೆ ಅಗ್ನಿ ಅಲ್ಲಿ ಇರೋದ್ರಿಂದ ನಿನ್ನ ರಂಧ್ರದಲ್ಲಿಯೂ ನಿನ್ನ ರೀಪ್ರೊಡಕ್ಟಿವ್ ಆರ್ಗನಲ್ಲಿಯೂ ಅಗ್ನಿ ತತ್ವ ಇದೆ. ಆ ಅಗ್ನಿ ತತ್ವವನ್ನು ಇದಕ್ಕೆ ಸ್ಪರ್ಶ ಆಗಬಾರ್ದು. ನೀನು ಹಾಗೆ ಹೋಗಿಬಿದ್ರೆ ನಿನ್ನ ವೀರ್ಯ ಶಕ್ತಿ ಕ್ಷೀಣಿಸುತ್ತೆ. ಮಂತ್ರ ಹೇಳ್ತಿದೆ. ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಋಷಿಗಳು ಯೋಚನೆ ಮಾಡಿದ್ದಾರೆ ಅಂತ. ಅದಕ್ಕೆ ಇಲ್ಲಿ ಹೇಳ್ತಿರೋದು ಆಪಸ್ಸಂಧಾನಂ. ಆಪಹ ಅದು ಕಾಂತಿರೂಪವಾಗಿರುವಂಥದ್ದು. ಇದನ್ನು ಧ್ಯಾನ ಮಾಡು ಅಂತ ಹೇಳ್ತಿದ್ದಾರೆ. ಈ ಮಂತ್ರಗಳನ್ನೆಲ್ಲ ತಿಳಿದು ಕ್ರಮವಾಗಿ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋ. ಸಮಯ ಆಯ್ತಾ? ಸರಿ, ಸಮಯ ಆಯಿತು. ನಾವು ಇದು ಮುಂದುವರ್ಸೋದಿದೆ, ನಾಳೆ ನೋಡೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.